ಇವತ್ತು ಆತ್ಮಸಾಕ್ಷಿಕವಾಗಿ ಕೌರವನಿಗೆ ಬೇಕಾಗಿ ಹೋರಾಟ ಮಾಡುವ ಧರ್ಮಾರ್ಜುನ ಕಾಲದ ಪ್ರತಿಭಟ ಯೋಧ ಎನ್ನುವುದನ್ನು ನಿರೂಪಿಸುವುದಕ್ಕಾಗಿ ಕೃಷ್ಣ ಆಡಿರಬಹುದು ಕರ್ಣನೊಬ್ಬ ಬಲುಭಟ ಅವನ ಮುಂದೆ ಹೋರಾಟಕ್ಕೆ ಇಟ್ಟುಕೋ ಅಂತೇಳಿ ಹೇಳಿ ಯಾವತ್ತಿಗೂ ನನಗೆ ಲೆಕ್ಕಕ್ಕಿಲ್ಲದಂತವನೇ ನೀನು. ಆದ್ರೆ ಭೀಷ್ಮ ದ್ರೋಣರ ಸಮ್ಮುಖದಲ್ಲಿ ಕಾಡಾಕಾಡಿಯಾಗಿ ಕಾದಾಡಿದಂತಹ ನನಗೆ ಈ ಹೊತ್ತಿಗೆ ನಿನ್ನಂತವರನ್ನು ತೆಗೆದು ದೊಡ್ಡ ವಿಷಯವೇ ಅಲ್ಲ. ಬದುಕಿಗೆ ತಿರುವು ಕೊಡಬಹುದಾದ ಎರಡು ತಿರುವುಂಟು. ಒಂದು, ನಿನ್ನ ಬದುಕಿಗೊಂದು ಪೂರ್ಣ ವಿರಾಮವನ್ನು ಕೊಟ್ಟು ಕರ್ಣ ಎನ್ನುವಂತಹ ಒಬ್ಬ ವ್ಯಕ್ತಿಯ ಬದುಕಿಗೆ ತಿರುವು ಕೊಡುವುದು ಮಾತ್ರ ಅಲ್ಲ, ಇದುವರೆಗೆ ಪಾರ್ಥನೆ ಎನ್ನುವ ವೈರಿ ಎನ್ನುವಂತಹ ಒಂದು ಘೋಷವಾಕ್ಯದಿಂದಲೇ ಬದುಕನ್ನು ಕಟ್ಟಿಕೊಂಡಂತಹ ನಿನ್ನ ಬದುಕಿಗೆ ವಿರಾಮವನ್ನು ನೀಡುವುದರ ಮೂಲಕ ಅರ್ಜುನ ಬದುಕಿಗೆ ಒಂದು ತಿರುವನ್ನು ಕೊಡುವುದಕ್ಕೆ ಬೇಕಾಗಿ ಗಾಂಡೀವಕ್ಕೆ ಸರಿಯಾಗಿ ನಿಖರವಾಗಿ ತಿರುವಿನ ನಮ್ಮನ್ನು ಹೂಡಿದ್ದೇನೆ. ಹೂಡುವುದು ಮಾತ್ರ ಅಲ್ಲ, ಏನು ಮಾಡ್ತೇನೆ ಪರಸ್ಪರ ಕೀಲಿಸಿ ನಿಲ್ಲಬೇಕಾದ ಸ್ಥಾಯಿಯಾಗಿ ನಿಲ್ಲಬೇಕಾದ ಜಂಗಮತೆಯನ್ನೇ ನಿರಾಕರಿಸಬೇಕಾದಂತಹ ಸ್ಥಿತಿ. ಹಾಗಾದರೆ ದುರಧೀರ ಸಮರ ಪಂಡಿತ ಯಾರು ಅಂತ ಕೇಳಿದರೆ ರಟ್ಟೆ ಅರಳಿಸಿದರೆ ಪ್ರಕ್ರಿಯೆ ಪ್ರತ್ಯಕ್ಷ ಪರಮೇಶ್ವರ ಪಾರ್ಥ ಈ ನೆಗಳತೆಗೆ ಸರಿಯಾದ ವ್ಯವಹಾರದ ಸಾಕ್ಷಿಯನ್ನು ಕೊಟ್ಟನಲ್ಲ. ಅಲ್ಲದೆ ಏನು ಮಾಡೋಣ, ಮನಸ್ಸಿನಲ್ಲುಂಟು ಮೈಗೆ ಬರುವುದಿಲ್ಲ ಅಂತ ಹೇಳುವ ಸ್ಥಿತಿ. ತಮ್ಮನ ಸಾಧನೆ ದೊಡ್ಡದಂತ ಹೇಳಿಬಿಡ್ಲೇ ಹೇಳಲಿಕ್ಕೆ ಇದು ಹೊತ್ತಲ್ಲ, ಇದು ಸರಿಯಾದಂತಹ ಸಂದರ್ಭವಲ್ಲ. ಅದರ ಮನಸ್ಸಿನಲ್ಲಿ ಉಂಟು ಮೈಗೆ ಬರುವುದಿಲ್ಲ. ಮುಚ್ಚಿಟ್ಟಿದ್ದೇನೆ. ಇಂದ್ರ ಸೂರ್ಯವಿನ ಹತ್ತಿಗೆ ಒಮ್ಮೆ ಆಚೆ ಈಚಾಗಿ ಕಕ್ಕ ಬಿಕ್ಕಿಯಾದದ್ದು ಸತ್ಯ. ಆದರೆ ನಿಮೇಶ ಕಣ್ಣೆವೆ ಮುಚ್ಚುವುದರ ಒಳಗಾಗಿ ನಡೆದು ಹೋದಂತಹ ಈ ಘಟನೆಯನ್ನು ಸಮಾಧಾನದಿಂದ ಪರಾಮರಿಸಿದ್ದೇನೆ. ಹೀಗೆ ಸೇನೆಗೆ ಅಭಯವನ್ನು ಕೊಟ್ಟು ಚೆಲ್ಲಾಪಿಲ್ಲಿಯಾಗಿ ಅಸ್ತವ್ಯಸ್ತತೆಯಿಂದ ಪಲಾಯನವಾದವನ್ನು ಪಠಿಸುವ ಸೇನೆಗೆ ಧೀರವಾದಂತಹ ಶಾಸನವನ್ನು ವಿಧಿಸಿ ನಿಲುಗಡೆ ಮಾಡಿದ್ದೇನೆ. ಇಷ್ಟು ಮಾಡಿದರೆ ಸಾಕ? ದಾನವಾರಿಯ ಮುಂದೆ ರಥವನ್ನು ಸಂತೈಸಿದ್ದಕ್ಕೆ ಪ್ರತಿಕೂಲಿತು ಸಾಕ? ಏನು ಮಾಡ್ತೇನೆ? ಶಲ್ಯರ ಸಾರಥ್ಯದಿಂದ ಬಲಾಢ್ಯ ಎನಿಸಿಕೊಂಡ ಸಂಪನ್ಮೂಲಗಳಲ್ಲಿ ವರಿಷ್ಠತೆಯನ್ನು ಹೊಂದಿದ್ದ ನಮ್ಮ ರಥವೇ ಈಗ ಅಲುಗಾಡುವಾಗ, ಶಲ್ಯರೇ ನಿನಗೆ ಪ್ರಾಯ ಆಗಿದೆ. ಅಶ್ವರಥೆಯ ರಥಕಲ್ಪದಲ್ಲಿ ನೀವು ವಿಶಿಷ್ಟವಾದಂತಹ ಸಾಧನೆ ಮಾಡಿದವರೇ. ಈ ವೇಗ, ಈ ಭೋಗ, ಈ ಧಾವಂತ ಎನ್ನುವುದು ನಿಮಗೆ ಈ ಪ್ರಾಯಕ್ಕೆ ಸಲ್ಲದು. ನಿಮಗೂ ನಾನು ಸಮಾಧಾನ ಹೇಳಿದ್ದೇನೆ. ಒಮ್ಮೆ ನಿಮ್ಮ ಕೈಯಲ್ಲಿರುವಂತಹ ವಾಕ್ಯಗಳನ್ನು ನನಗೆ ಕೊಡಿ, ಆಮೇಲೆ ನಾನೇ ಇದನ್ನು ನಿರ್ಣಯಿಸಿ ಸರಿಯಾದಂತಹ ಕಕ್ಷೆಗಳನ್ನು ಸ್ಥಾಪನೆ ಮಾಡುವುದನ್ನು ನೋಡಿ ಮಾಡಿ ಆಯ್ತಲ್ಲ. ಏನು ಮಾಡ್ತೇನೆ? ನನ್ನ ಎಡಗಾಲನ್ನು ಎತ್ತಿ ಹತ್ತಿರಕ್ಕೆ ಬಂದಂತಹ ವೇಗದಿಂದ, ಆವೇಗದಿಂದ, ಅಪೂರ್ವವಾದಂತಹ ಆಕರ್ಷಣ ಶಕ್ತಿಯಿಂದ ಪಾರ್ಥನ ರಥಕ್ಕೆ ಹೋಗಿ
ನಿಬ್ಬೆರಗಾಗಿ ಮೂಡಿದಂತಹ ಮಾತುಗಳಿದು. ಒಂದು ಕಾಲ ಇತ್ತಂತೆ, ಹಸ್ತಿನಿಯ ಯುದ್ಧ ಭೂಮಿಯ ಪರೀಕ್ಷಾ ರಂಗದಲ್ಲಿ ನೀ ಕಾಣಿಸಿಕೊಂಡು ಮಾಡಬಹುದಾದ ಅದ್ಭುತವಾದಂತಹ ಯಾವೆಲ್ಲ ಕರಕೌಶಲಗಳುಂಟು ಅದನ್ನೆಲ್ಲ ಮಾಡಿ ತೋರಿಸಿದ ಕಾಲಕ್ಕೆ ನೀನ್ಯಾರು ಅನ್ನುವ ಪ್ರಶ್ನೆ ಮೂಡಿತ್ತಂತೆ. ಸಮರ್ಪಕವಾದ ಉತ್ತರ ಆ ಕಾಲದಲ್ಲಿ ಯಾರು ಕೊಡ್ಲಿಲ್ಲ. ಆ ಹೊತ್ತಿಗೆ ನಿನ್ನ ನೆತ್ತಿಗೆ ಮುತ್ತಿಟ್ಟು ಮುತ್ತಿನ ಕಿರೀಟವನ್ನು ತಲೆಯ ಮೇಲಿಟ್ಟಂತಹ ಸುಯೋಧನ ನಿನ್ನನ್ನು ಇಷ್ಟು ದಿವಸಗಳ ಕಾಲ ಬೆಳೆಸಿದ. ತುತ್ತು ಅನ್ನವನ್ನು ಕೊಟ್ಟಿದ್ದು ಮಾತ್ರ ಅಲ್ಲ, ಅಂಗಾಧಿಪನಾಗಿ ನಿನ್ನನ್ನು ಬೆಳೆಸಿದ. ಅವನ ಅನ್ನವನ್ನು ಉಂಡು ನೀ ಬೆಳೆದು ತೋರಿದ ಈ ಹೊತ್ತಿನ ಈ ಪರಾಕ್ರಮ ಬಹುಶಃ ಆ ದಿವಸದ ಪ್ರಶ್ನೆಗೆ ಉತ್ತರ ಅಂತ ನಾನು ಭಾವಿಸಿಕೊಳ್ತೇನೆ. ಆ ದಿವಸ ಮೂಡಿದ ಪ್ರತಿಯೊಬ್ಬರ ಪ್ರಶ್ನೆಗಳಿಗೂ ಉತ್ತರವನ್ನು ತೋರಿಸಿಕೊಟ್ಟಂತಹ ಪೌರುಷ. ಅದ್ಭುತ ಇದು. ಮೌಲ್ಯಮಾಪನ, ಅಂಕ ವಿತರಣೆ ನೀನೇ ಅಂತ ಆದ ಮೇಲೆ, ನಿನ್ನ ಕಡೆಯಿಂದ ಅಂತ ಆದ ಮೇಲೆ ನಿನ್ನಂತ ಮೌಲ್ಯಮಾಪನಕಾರ ಪ್ರಪಂಚದಲ್ಲಿ ಮತ್ತೊಬ್ಬನಿದ್ದಾನ. ಎದೆ ಮುಟ್ಟಿ ಹೇಳ್ತೇನೆ, ನಾನು ಪ್ರಸಾದ ಅಂತ ಸ್ವೀಕಾರ ಮಾಡಿ ಎದೆ ಮುಟ್ಟಿ ಹೇಳ್ತೇನೆ, ಎದೆ ತುಂಬಿ ಹೇಳ್ತೇನೆ, ನಿನ್ನನ್ನು ಬೆಳೆಸುವುದಕ್ಕಾಗಿ ಕೌರವ ಇದುವರೆಗೆ ನಿನಗೆ ಹಾಕಿದ ತುತ್ತು ಅನ್ನ ಪ್ರತಿಯೊಂದು ಅಗಳಿನ ಋಣವು ತೀರಿಸಿಬಿಟ್ಟೆ ಕರ್ಣ. ಋಣಮುಕ್ತ ದೃಢೀಕರಣ ನೀನು ಕೊಟ್ಟ ಮೇಲೆ ಯಾರು ಹಂಗಿಗ ಕೇಳಿದ್ದಿಲ್ಲಲ್ಲ. ನೀ ಬದುಕಿದ್ದು ಸಾರ್ಥಕ, ಬದುಕಿದ್ದು ಸಾರ್ಥಕ. ಈ ಹರಿಯ ಮಾತು ಕಶವಾಗಿ ನೆನಲಾಕಾರದಿ ಗಾದಿ ಗುರಿ ಹರಿಮಠದ ರಥವನ್ನು ದಶ ಯೋಜನಾಂತರಕ್ಕೆ ಕಾಡಾಕಾಡಿಯಾಗಿ ಸಾಗುತ್ತಿದ್ದಂತಹ ಸಮರ, ಇವತ್ತಿನ ಸಮರ ಎನ್ನುವಂತಹದ್ದು ಸದಾ ದಾಖಲಾಗಬಹುದಾದಂತಹ ಒಂದು ವಿಶಿಷ್ಟವಾದ ಯುದ್ಧವಾಗಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಒಂದು ವಿಶೇಷವಾದ ಸಿದ್ಧತೆಯಲ್ಲಿ ಹೋರಾಟಕ್ಕೆ ನಿಂತದ್ದು. ಆರಂಭಿಕವಾದಂತಹ ಆಘಾತಗಳನ್ನು ಒದಗಿಸಿಕೊಡುವುದರ ಮೂಲಕವೇ ಕರ್ಣನ ಎಡೆಬಿರಿಯುವ ಹಾಗಾಗಬೇಕು. ಪಾರ್ಥ ಅಂದ್ರೆ ಏನು ಎನ್ನುವುದು ಅವನಿಗೆ ಅರ್ಥ ಆಗಬೇಕು. ಪರಿಪೂರ್ಣವಾದ ಪಾರ್ಥ ದರ್ಶನವನ್ನು ತೋರಿಸಬೇಕು. ಪಾರ್ಥನ ಯೋಧತ್ವದ ಎತ್ತರ ಎಷ್ಟು, ಅಗಲ ಎಷ್ಟು ಎನ್ನುವುದನ್ನು ತೋರಿಸುವುದಕ್ಕೆ ಬೇಕಾಗಿ ಅವನ ರಥವನ್ನು ಹಾರಿಸಿದ್ದು. ನೀ ಯಾರನ್ನು ಕೊಳ್ಳಿರಿಸಿಕೊಂಡು ಬಂದರೂ ಕೂಡ ಪಾರ್ಥನ ಮುಂದೆ ನೀನು ಏನೂ ಅಲ್ಲ ಎನ್ನುವುದನ್ನು ತೋರಿಸಬೇಕು. ಇನ್ನು ಮಹಾಸ್ತ್ರಗಳನ್ನು ತೆಗೆಯುವ ಅವಶ್ಯಕತೆ ಇಲ್ಲ, ಸಾಧಾರಣವೇ ನಿನಗೆ ಸಾಕಾಗುತ್ತದೆ ಎನ್ನುವುದನ್ನು ತೋರಿಸುವುದಕ್ಕೆ ಬೇಕಾಗಿ ಉದ್ಯುಕ್ತವಾದಂತಹ ಯುದ್ಧ. ಎಷ್ಟು ಯೋಧನ ಹಾರಿದೆ ಅಂತ ಲೆಕ್ಕ ಮಾಡಲಿಲ್ಲ. ಹೇಗೋ ಜೀವದ ಆಸೆಯನ್ನು ಬಿಟ್ಟು ನಮ್ಮ ಮಾವ ಶಲ್ಯರಾಜ್ಯಕ್ಕೋಸ್ಕರ ಮರಳಿ ಬಂದು ಕುರುಕ್ಷೇತ್ರವನ್ನು ಸೇರಿದೆ ಅವನ ರಥ. ಏನೋ ಕಾಲಿಂದ ದೇಹದಲ್ಲಿ ಇದ್ದಂತಹ ಎಲ್ಲ ವ್ಯಾಪಕ ಶಕ್ತಿಯನ್ನು ಒಟ್ಟುಗೂಡಿಸಿಕೊಂಡು ನಮ್ಮ ರಥವನ್ನು ತುಳಿದ ಕಾಲಕ್ಕೆ ಒಂದು ಅಂಗುಲವ ಎರಡು ಅಂಗುಲವ ಹಿಂದೆ ಸರಿದದ್ದು ಇಲ್ಲ ಅಂತ ನಾನು ಆಡುವುದಿಲ್ಲ. ಯಾಕಲ್ಲ ಅಂತ ಕೇಳಿದ್ರೆ, ಇದರಿಂದ ಏನು ನಿರೂಪಣೆ ಆಗುತ್ತದೆ ಅಂತ ಕೇಳಿದ್ರೆ, ಕಾಳಗದಲ್ಲಿ ಕಾಣಿಸಿಕೊಳ್ಳಬಹುದಾದಷ್ಟು ಆರೋಗ್ಯಪೂರ್ಣನಾಗಿದ್ದಾನೆ ಎನ್ನುವುದನ್ನು ಮಾತ್ರ ತೋರಿಸಬಹುದಾದಂತಹ ವಿಷಯ. ಅದಲ್ಲದೆ ಇದ್ರೆ ಕೌರವ ಹಾಕಿದ ಅನ್ನಕ್ಕೆ ಬೇಕಾಗಿ 10 ದಿವಸಗಳ ಕಾಲ ಭೀಷ್ಮರನ್ನು ನಿಂದಿಸಿ ಒಳಗೆ ಮುಖ ಮುಚ್ಚಿ ಕುಳಿತವನು ಮತ್ತೆ ಇನ್ನೂ ಹಾಗೆ ಕುಳಿತುಕೊಳ್ಳುವುದಕ್ಕೆ ಆಗುವುದಿಲ್ಲ ಎನ್ನುವಂತಹ ಕಾರಣಕ್ಕಾಗಿ ದ್ರೋಣದ ಸೇನಾಧಿಪತಿ ಬಳಿಕ ಕಾಣಿಸಿಕೊಂಡ. ಇಲ್ಲಿಗೆ ಬಂದು 7 ದಿನ ಆಯ್ತಷ್ಟೇ. ಹೇಗಾದರೂ ಮಾಡಿ ತನ್ನ ಜೀವ ಉಳಿಸಬೇಕು ಎನ್ನುವಂತಹ ಹೋರಾಟಕ್ಕೆ ನಿಂತವನನ್ನು ಯಾರೋ ಹೊಗಳುವ ಮಾತು ಕೇಳುವಾಗ ಬಹುಶಃ ಕೌರವ ಪಕ್ಷದಲ್ಲಿ ಯಾರೋ ಪಾರ್ಥನ ಜೊತೆಗೆಡಿಸುವುದಕ್ಕೆ ಈ ಮಾತನ್ನು ಆಡಿದರೆ ದೊಡ್ಡ ವಿಷಯ ಅಲ್ಲ. ಯಾಕಂದ್ರೆ ನಿಂದನೆ ಎನ್ನುವುದು ಸಹಜವೇ ಆದದ್ದು. ಆದರೆ ಈ ವಾಕ್ಯ ಎಲ್ಲಿಂದ ಕೇಳ್ತದೆ ಅನ್ನೋ ಕೇಳುವ ಕಾಲಕ್ಕೆ ಪಾಂಡವ ಪಕ್ಷದಿಂದ ಬಂದದ್ದು. ಹಾಗಾದ್ರೆ ಪಾರ್ಥನನ್ನು ಪ್ರಚೋದಿಸುವುದಕ್ಕಾದರೂ ಯಾರಾದರೂ ಆಡಿದರೋ ಅಂತ ನೋಡಿದ್ರೆ ಅದು ದೊಡ್ಡ ವಿಷಯ ಅಲ್ಲ ಅಂತ ಬಿಡುವ. ಧಿಕ್ಕಾರ ಹೊರಡುತ್ತಾ ಇರುವುದು ನಮ್ಮ ರಥದಿಂದಲೇ, ನಮ್ಮ ಸ್ವಾಮಿಯಿಂದಲೇ. ಯುದ್ಧ ಆರಂಭವಾಗುವ ಹೊತ್ತಿಗೆ ಗಾಂಡೀವಂ ಸಂಸದೆ ಹಸ್ತ, ನನಗೆ ಯುದ್ಧ ಬೇಡ, ಏನೂ ಬೇಡ, ಕಾಡಿನಲ್ಲಾದರೂ ಬದುಕುತ್ತೇವೆ ಅಂತ ಹೇಳಿದ ಕಾಲಕ್ಕೆ ಯುದ್ಧವನ್ನು ಮಾಡಿಯೇ ತೀರಬೇಕು, ನಾ ಹೇಳಿದ ಹಾಗೆ ನೀ ಕೇಳುವುದಕ್ಕಿದ್ದವನು ಅಂತ ಹೇಳಿದಂತಹ ಕೃಷ್ಣ ಈ ಹೊತ್ತಿಗೆ ಭೀಷ್ಮರ ಕುರಿತು 4 ಮಾತಾಡಿದ್ರೆ ನನಗೆ ನೋವಾಗುತ್ತಿಲ್ಲ ಇತ್ತು. ದ್ರೋಣರನ್ನು ದೊಡ್ಡ ಜನ ಅಂತ ಹೇಳಿ ಆಡಿದ್ರೆ ನಾನು ಒಪ್ಪುತ್ತಿದ್ದನೋ ಏನೋ, ಯಾರಿಗೂ ಬೇಡ. ಕೌರವನನ್ನು ದುಶ್ಯಾಸನನ್ನು ಹೊಗಳಿದ್ರು ನನಗೆ ಇಷ್ಟು ನೋವಾಗುತ್ತಿಲ್ಲ ಇತ್ತು. ಆದ್ರೆ ಆಡುತ್ತಿರುವುದು ಯಾರನ್ನು? ಕರ್ಣನ ಕುರಿತಾಗಿ. ಭೂತು ಮಜರೆ ಕರ್ಣ ಸುಭಟನಿ ಖ್ಯಾತನವುದು. ಅಪ್ಪ, ದೇವರ ಭಾಷೆ ಬಡವಾಗಿದೆ, ಭಾವನೆಗಳು ಬಲಿತು ನಿಂತಿದೆ. ಬಲಿತು ನಿಂತ ಭಾವನೆಗಳ ಎಡೆಯಲ್ಲಿ ಭಾಷೆಗೆ ಅರ್ಥ ಸಿಲುಕದ ಮಾತುಗಳನ್ನು ಆಡುತ್ತಾ ಇದ್ದಾನೆ. ಹಾಗಾದ್ರೆ ಇಲ್ಲಿ ಉದ್ದೇಶ ಏನು? ಕರ್ಣನನ್ನು ದೊಡ್ಡದು ಮಾಡುವುದೋ ಅಥವಾ ಪಾರ್ಥನನ್ನು ಸಣ್ಣದು ಮಾಡುವುದು? ಪಾರ್ಥನನ್ನು ಸಣ್ಣದು ಮಾಡಬೇಕು ಅಂತ ಆದ್ರೆ ಕರ್ಣನ ಮುಂದೆ ಮಾಡಬೇಕಾದಂತಹ ಅವಶ್ಯಕತೆ ಉಂಟು.
ನೀ ಏನೂ ಅಲ್ಲ, ಶಿಬಿರದಿಂದ ಹೊರ ಹೋಗಬೇಡ ಅಂತ ಹೇಳಿದ್ರೆ ನಾನು ಹೊರಗೆ ಹೋಗುತ್ತಿಲ್ಲವಾಗಿದೆ. ಅಲ್ಲ, ಶಿಬಿರದಿಂದ ಹೊರ ಹೊರಡಲೇಬೇಕು. ಪಾರ್ಥನ ಕರ್ಣನ ಇವತ್ತು ಘಾತಿಸಲೇಬೇಕು. ನಿಜಾರ್ಥದ ಪಾರ್ಥ ಅಂತ ಕಾಣಿಸಿಕೊಳ್ಳುವುದಕ್ಕೆ ಇರುವಂತಹ ಅವಕಾಶ ನೀನು ಎನ್ನುವಂತಹ ಉತ್ಪ್ರೇಕ್ಷೆಯ ಉದ್ರೇಕದ ಮಾತುಗಳನ್ನಾಡಿ ರಥ ಹತ್ತಿಸಿ ಕರಕೊಂಡು ಬಂದಂತಹ ಸ್ವಾಮಿ ಕುರಿಯನ್ನು ಹಾರಿದೇವಿಯ ಮುಂದೆ ಪೂಜಿಸಿ ಕೊರಳಿಗೆ ಹಾರವನ್ನು ಹಾಕಿ ಎಲ್ಲವನ್ನು ಮಾಡಿ ಅದರ ಸಮ್ಮುಖದಲ್ಲಿ ತಲೆ ಕಡಿದು ರಥಾಭಿಷೇಕನವನ್ನು ಮಾಡಿದ ಹಾಗುಂಟಲ್ಲ. ಇದು ಇನ್ನು ನಮಗೆ ಯುದ್ಧ ಬೇಕಾ? ಈ ಸಿಂಹಾಸನಕ್ಕೆ ಬೇಕಾಗಿ ಯುದ್ಧವ? ಕರ್ಣನಂತವರ ಮುಂದೆ ನಮ್ಮ ಮಾನ ಹೋದ ಮೇಲೆ ಮತ್ತೆ ಈ ಪ್ರಾಣವನ್ನು ಉಳಿಸಿಕೊಂಡು ಮಾಡುವುದಕ್ಕಾದ್ರೆ ಏನು? ಸುಮ್ಮನೆ ಕುಳಿತು ಬಿಡ್ತೇನೆ. ನಮ್ಗೆ ಯಾಕೆ ಯುದ್ಧ? ಈ ಕಡೆಗೆ ಇಷ್ಟು ಹೇಳುವಾಗ ಆ ಕಡೆಯಲ್ಲಿ ಹಾಗಾಗುತ್ತದೆ ಎನ್ನುವುದು ಪೂರ್ವವಾಗಿ ನಾನೂ ಅರಿತದ್ದೆ. ಯಾಕಂದ್ರೆ ಇವನನ್ನು ಬಹಳ ಹತ್ತಿರದಿಂದ ನಾನು ಕಂಡಷ್ಟು ಬೇರೆ ಯಾರು ಕಾಣಲಿಲ್ಲ. ಹಾಗಾಗಿ ಇವ ಏನೋ ಅದನ್ನು ಒಪ್ಪಿದ, ಅವನೂ ಅದನ್ನು ಒಪ್ಪುವ ಹಾಗೆ ಆಗಬೇಕು ಅಂದ್ರೆ ನಾನೇ ಕರೆದು ಮಾತಾಡಿಸ್ಬೇಕು. ಪಾರ್ಥ, ಓ ದೇವರು, ಕರ್ಣನ ಆದಿಸುವಡಿತು ಸಮರ್ಥತೆಯಲ್ಲ. ಕರ್ಣನ ಆದಿಸುವಡಿತು ಸಮರ್ಥತೆ ಅಲ್ಲ. 14 ಭೂತಳವು ಎಲ್ಲ ಜಠರದುಂಟು. 14 ಭೂತಳವು ಯಜ್ಞ ಜಠರದುಂಟು. ನವಖಂಡದೊಳಗೊಬ್ಬನೇ ಮಾರುತಿ ಶ್ವೇತವಾದ ದೇವರೇ, ಕರೆಯುವುದಕ್ಕೆ ದಶನಾಮಗಳನ್ನು ನೀ ಹೊಂದಿದರೂ ಕೂಡ ಈ ಕಾಲಕ್ಕೆ ನಿನ್ನನ್ನು ಸಂಬೋಧಿಸುವುದಕ್ಕೆ ನನಗೆ ಸೂಕ್ತವಾಗಿ ಕಾಣುವ ಹೆಸರು ಯಾವುದು ಕೇಳಿದ್ರೆ ಅದು ಶ್ವೇತವಾಹನ. ನೀ ಹೇಗೂ ಕರೆಯಬಹುದು. ನೀ ಹೇಗೆ ಕರೆದ್ರು ನಾವು ಆಕ್ಷೇಪ ಮಾಡುವ ಸ್ಥಿತಿಯಲ್ಲಿಲ್ಲಲ್ಲ. ನಾ ಹೇಗೆ ಕರೀತೇನೆ ಎನ್ನುವುದು ಮುಖ್ಯ ಅಲ್ವೋ ಪಾರ್ಥ. ಕರೆದ ಹಿಂದಿರುವ ಉದ್ದೇಶ ಏನು ಅಂತ ನೀವೆಲ್ಲ ಆಲೋಚಿಸುವುದಿಲ್ಲಲ್ಲ, ಅದಿರುವುದು ವಿಷಯ ಅಂತ. ನಾನು ದೀರ್ಘವಾದ ಬದುಕಿನಲ್ಲಿ ನಿನ್ನನ್ನು ನಿನ್ನನ್ನು ನಾನು ಅರ್ಥ ಮಾಡಿಕೊಂಡಷ್ಟು ಯಾರೂ ಅರ್ಥೈಸಿಕೊಳ್ಳಿಲ್ಲ ಎನ್ನುವಂತಹ ಹೆಮ್ಮೆಯಿಂದಲೇ ಇದ್ದದ್ದು. ಆದ್ರೆ ಒಂದೊಂದು ಸಲ ಒಂದೊಂದು ಪ್ರಸಂಗದಲ್ಲಿ ನೀ ಕಾಣಿಸಿಕೊಳ್ಳುವಾಗ ಕಾಣ್ತದೆ ನಾವು ಕಲಿತದ್ದು ಬಹಳ ಕಡಿಮೆ ಆಯಿತು ಅನ್ನುವ ಹಾಗೆ. ಅದಾದರೂ ಗೊತ್ತಾಗ್ತದಲ್ಲ ಪಾರ್ಥ, ಅದು ಗೊತ್ತಾಗ್ತದೆ. ವಿಷಯ ಇರುವುದಷ್ಟೇ. ನಾನು ಕಲಿತದ್ದು ಹೆಚ್ಚಾಯಿತು ಅಂತ ಅನಿಸುವುದಕ್ಕಿಂತ ಕಲಿತದ್ದು ಕಡಿಮೆ ಆಯಿತು ಅಂತ ಅವನಿಗಾದ್ರೂ ಗೊತ್ತಾಗದೆ ಮುಂದೆ ಕಲಿಯುವುದಕ್ಕಾದ್ರೂ ಸ್ವಲ್ಪ ದಾರಿ ಉಂಟು ಅಂತದ್ರ ಅರ್ಥ ಅಲ್ಲ. ಆ ಮಟ್ಟಿಗೆ ನಿನ್ನನ್ನು ನಾನು ಒಪ್ಪಿದ್ದು. ಅದು ಯಾವಾಗಲೂ ಉಂಟು. ಆದ್ರೆ ಏನೋ ಕಲಿಯಲಿಲ್ಲ ಅಂತ ಆಗುವವನಿಗೆ ಮತ್ತೆ ಕಲಿಯುವುದಕ್ಕುಂಟು. ಇದರಲ್ಲಿ ಬಹುಶಃ ನೀ ಕಲಿತದ್ದಕ್ಕಿಂತಲೂ ಅರ್ಧ ತುಂಬಿದ್ರೆ ಮತ್ತಷ್ಟು ತುಂಬಬಹುದು. ತುಂಬುವುದಕ್ಕೆ ಅನುಕೂಲ ಇಲ್ಲದೆ ಇದ್ರೆ ಇದೇನು ಗೊತ್ತುಂಟ? ಏನು? ಕಲಿತದ್ದರ ಕುರಿತಾಗಿಯೋ ಕಲಿಯದ್ದರ ಕುರಿತಾಗಿ ವಿಶೇಷ ವಿಷಯ ಅಲ್ಲ. ಕಲಿತದ್ದನ್ನು ಹೇಗೆ ಬಳಸಿಕೊಳ್ಳಬೇಕು ಅನ್ನೋದು ಮಾತ್ರ ಸ್ವಲ್ಪ ನಿಮಗೆ ಕಡಿಮೆ ಆದದ್ದಂತದೆ. ನಾ ಬಳಸಿಕೊಳ್ಳುವುದಕ್ಕೆ ಇದು ಕಲ್ತದ್ದು ಅಂತ ನಿರ್ಣಯ ಮಾಡಿ ತಂದದ್ದೇ ಪ್ರಯೋಜನಕ್ಕೆ ಬರುವುದಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ದೇವರೇ? ಯಾಕೆ ಹಾಗೆ ನೀ ಆಲೋಚನೆ ಮಾಡುತ್ತೀವಿ? ಶ್ವೇತವಾಹನ ಮತ್ತೆ ಹೇಳ್ಬೇಕಾ? ನಾನು ಬಿಳಿ ಬಣ್ಣದ ಕುದುರೆಯನ್ನು ಕಟ್ಟಿಕೊಂಡವ ರಥಕ್ಕೆ ಎನ್ನುವ ನೆಲೆಯಿಂದ ಶ್ವೇತವಾಹನ ಅಲ್ಲಲ್ಲ ನೀವು. ಮನಸ್ಸೆಂಬ ಇಂದ್ರಿಯವು ಕುದುರೆಯ ಆಕಾರದ್ದೇ. ಅದು ಶ್ವೇತ ಶುಭ್ರವಾಗಿತ್ತು. ಅದು ಯಾವ ವಿಕಲ್ಪಗಳಿಗೂ ಒಳಗಾಗದೆ, ಅದು ಯಾವ ಇಂದ್ರಿಯದ ಪ್ರಚೋದನೆಗೂ ತೊಡಕಾಗದೆ ಇಂದ್ರಿಯ ನಿಗ್ರಹವನ್ನು ಮಾಡಬಲ್ಲವನು, ಮನಸ್ಸಿನ ಮೇಲೆ ಹಿಡಿತವನ್ನು ಹೊಂದಿದವನು, ಇಂದ್ರಸೂನುವಾದ ನೆಲೆಯಿಂದ ನೀ ಶ್ವೇತವಾಹನ. ಸರಿ, ಇಂದ್ರಿಯ ನಿಗ್ರಹವನ್ನು ಹೊಂದಿದ ಕಾರಣಕ್ಕೆ ಸಶರೀರಿಯಾಗಿ ಸ್ವರ್ಗ ಏರುವಂತಹ ಒಂದು ಭಾಗ್ಯ ಸಿಕ್ಕಿದ್ದು ನಿನಗೆ. ಸ್ವರ್ಗ ಲೋಕದಲ್ಲಿಯೂ ಇಂದ್ರಿಯ ನಿಗ್ರಹದ ಕಾರಣದಿಂದಾಗಿ ಇಂದ್ರಲೋಕದ ಅಪ್ಸರೆಯೇ ಮೋಹಿಸಿ ಬಂದ ಕಾಲಕ್ಕೂ, ಅವಳನ್ನು ವಿರೋಧಿಸಿ ಅಥವಾ ಅವಳದ್ದಾದಂತ ಆಶಯವನ್ನು ವಿರೋಧಿಸಿ ನಿಂತ ಕಾಲಕ್ಕೂ ಶಬ್ದನಾದೆ. ನೋಡು, ತೊಡಗುವಾಗ ಉದ್ದೇಶ ಸ್ಪಷ್ಟವಾಗಿದ್ರೆ, ಉದ್ದೇಶ ಒಳ್ಳೆಯದೇ ಆಗಿದ್ರೆ ಒದಗಿದ ಶಾಪವಾದರೂ ವರವಾಗುತ್ತದೆ ಎನ್ನುವುದಕ್ಕೆ ಸಾಕ್ಷ್ಯವಾಗಿ ಭೂಮಿಯಲ್ಲಿ ಉಳಿದವನೇ. ಇಂದ್ರಿಯ ನಿಗ್ರಹಿ ಆದದಕ್ಕೆ ನಿವಾತ ಕವಚರನ್ನು ಗೆಲ್ಲುವಂತಹ ಅರ್ಹತೆ ಸಿದ್ಧವಾದದಲ್ವೇ? ಹಾಗಾದರೆ ನಮ್ಮ ಸಂಕಲ್ಪ ಒಳ್ಳೆಯದಾಗಿದ್ರೆ ಶಾಪವು ವರವಾಗುತ್ತದೆ. ಸಂಕಲ್ಪದಲ್ಲಿ ದೋಷ ಇದ್ರೆ ಎಷ್ಟು ವರ ಪಡೆದರೂ ಅದು ಶಾಪವಾಗಿ ಪರಿಣಮಿಸುತ್ತದೆ ಎನ್ನುವುದಕ್ಕೆ ಇತಿಹಾಸದ ಕಥೆಗಳು ಸಾಕ್ಷ್ಯವಾದಪ್ಪ. ಹಾಗಿರುತ್ತಲೂ ಇಂದ್ರಿಯ ನಿಗ್ರಹದಿಂದ ಎಲ್ಲವನ್ನೂ ಸಾಧಿಸಿದಂತಹ ಒಬ್ಬ ಪಾರ್ಥನಿಗೆ
ಕೆಲವು ಕಾಲಕ್ಕೆ ಅದ್ದಷ್ಟು ಬೇಗವಾಗಿ ಇಂದ್ರಿಯವನ್ನು ಕೋಪಕ್ಕೆ ವಶಗೊಳಿಸಿಕೊಳ್ಳುವುದಕ್ಕೋ ಮೋಹಕ್ಕೆ ವಶಪಡಿಸಿಕೊಳ್ಳುವುದಕ್ಕೋ ಇಲ್ಲ ಮಚ್ಚಳಕ್ಕೆ ಒಳಗಾಗಿಸಿಕೊಳ್ಳುವುದಕ್ಕೆ ಮುಂದಾಗುತ್ತೆ ಅಂತ ಆಗುವಾಗ ಬೇಸರ ಆಗುವುದು ಏಕೆ ಗೊತ್ತುಂಟು? ಇದೇ ಕರ್ಮ ಭೂಮಿಯಲ್ಲಿ ಯೋಗ ಅಂದ್ರೆ ಏನು, ಭಕ್ತಿ ಅಂದ್ರೆ ಏನು, ಕರ್ಮ ಅಂದ್ರೆ ಏನು, ಮೋಹ ಬಿಡಬೇಕು ಹೇಗೆ, ಇದೆಲ್ಲವನ್ನು ನನ್ನಿಂದ ತಿಳಿದವನಾಗಿ ಮತ್ತೆ ಮತ್ತೆ ಮೋಹ ಪರವಶನಾಗಿ ನಿನ್ನನ್ನು ನೀ ತೊಡಗಿಸಿಕೊಳ್ಳುತ್ತೆ ಅಂತಾದ್ರೆ ಪದೇ ಪದೇ ಹೇಳಿದ್ದನ್ನೇ ಹೇಳಬೇಕಾಗಿ ಬಂತಲ್ಲ ನನಗೆ ಅಂತ. ಅಲ್ಲ, ಪದೇ ಪದೇ ಹೇಳುದು ಬೇಡ ಅಂತಲೇ ಆ ದಿವಸ ಹೇಳಿದ್ದಲ್ವ. ನನಗೆ ಏನು ಅಂತ ಅರ್ಥ ಆಗಿದೆ, ಸಂಪೂರ್ಣ ಸಿದ್ಧನಾಗಿದ್ದೇನೆ ಅಂತೀವಿ. ಅದಷ್ಟು ಅರ್ಥ ಆದ ಬಳಿಕವೂ ಈ ಹೊತ್ತಿಗೆ ನಿನ್ನದಾದಂತಹ ಪ್ರತಿಕ್ರಿಯೆ ಹೀಗೋ ಅಂತ. ನಷ್ಟೋ ಮೋಹ. ಹೌದು, ಮೋಹ ನಷ್ಟ ಆಗಿದೆ, ನಾನೇನು ಅಂತ ನನಗೆ ಗೊತ್ತಾಗಿದೆ ಅಂತ ನಾನು ಆವತ್ತು ತಿಳ್ಕೊಂಡಿದ್ದೆ. ಈಗ ಮೋಹ ನಷ್ಟ ಆದದ್ದೇ ಹೌದು ಅಂತಾಗಿದ್ರೆ ಈಗ ಇಷ್ಟೊಂದು ಕ್ರೋಧವು, ಈ ಸಿಟ್ಟು, ಒಂದು ರೀತಿಯ ಬೇಸರವಾದರೂ ಯಾಕೆ ಅನ್ನೋದು ಪ್ರಶ್ನೆ ಅಲ್ವಾ? ಮತ್ತೆ ದೇವರೇ, ಉದ್ದೇಶ ನನಗೂ ಅರ್ಥ ಆಗಿದೆ. ಅವನನ್ನು ಹೊಗಳಿದ ಕಾಲಕ್ಕೆ ನಿನ್ನ ಮುಖದಲ್ಲಾದ ಬದಲಾವಣೆಗಳು ಸರಿಯಪ್ಪ. ಈಗ ಅವನನ್ನು ಹೊಗಳಿದ ಕಾಲಕ್ಕೆ ನೀನು ಬೇಸರಿಸಿಕೊಳ್ಳಬೇಕಾದ ಅಗತ್ಯ ಆದರೂ ಏನು ಅನ್ನೋದು ನನ್ನ ಪ್ರಶ್ನೆ. ಇಲ್ಲ ಅಂತ ಕಾಣ್ತದ ನಿನಗೆ? ಇಲ್ಲವೇ ಇಲ್ಲ. ಯಾಕೆ ಗೊತ್ತುಂಟ? ಲೋಕದಲ್ಲಿ ಹೆಚ್ಚಿನವರೆಲ್ಲ ಸೋಲುವುದಲ್ಲಿ ಗೊತ್ತುಂಟಪ್ಪ. ಅವರು ತಮ್ಮದಾದ ಕುರಿತಾಗಿ ಯೋಚಿಸುವುದಕ್ಕಿಂತಲೂ ಬೇರೆಯವರ ಬಗ್ಗೆ ಆಲೋಚನೆ ಮಾಡುವಲ್ಲಿಯೇ ಸೋಲು. ಹೆಚ್ಚಿನವರಿಗೆ ತಾವು ಏನನ್ನು ಹೊಂದಿದ್ದೇವೆ, ಏನನ್ನು ಹೊಂದಿಲ್ಲ ಅನ್ನೋದು ವಿಷಯ ಅಲ್ಲ. ಪಕ್ಕದವರೇನು ಹೊಂದಿದ್ದಾರೆ, ಅವರೇನು ಹೊಂದಿಲ್ಲ ಅನ್ನೋದ್ರ ಬಗ್ಗೆ ಆಲೋಚಿಸಿ ತಾವು ಹೊಂದಬೇಕಾದದನ್ನೇ ಮರೆತುಕೊಳ್ತಾರೆ. ದೇವರೇ, ತುಲಾ ಯಂತ್ರದ 2 ತಟ್ಟೆಗಳಲ್ಲಿ ಒಂದಕ್ಕೆ ಒಂದಷ್ಟು ಇಟ್ಟು ಅದೇ ಸಮತೂಕದ ಮತ್ತೊಂದು ತಟ್ಟೆಯಲ್ಲಿ ಇಟ್ಟಾಗ ಯಾವ ತಟ್ಟೆಗೂ ಹೆಚ್ಚು ಕಡಿಮೆ ಆಗುದಿಲ್ಲ. ಆದ್ರೆ ಈ ತಟ್ಟೆಯನ್ನೇ ಕಿತ್ತು ಆ ತಟ್ಟೆಯಲ್ಲಿ ಇಟ್ಟ ಕಾಲಕ್ಕೆ ಅದು ಮೇಲೆ ಬರಬಹುದು. ಆದ್ರೆ ಇದು ಕೆಳಗೆ ಹೋದ್ರೆ ತಪ್ಪು ಯಾರದ್ದು? ಈಗ ಕಿತ್ತದ್ದು ಕಡಿಮೆ ಆದ್ರಿಂದ ಅಲ್ವಾ? ತಪ್ಪಿರುವುದು ತುಲನಾ ಯಂತ್ರದಲ್ಲಿ ನಿನ್ನನ್ನು ನೀ ಇಟ್ಟದ್ದೇ ಬಿಟ್ಟರೆ ತುಲನೆಯನ್ನು ಮಾಡಿದವನದಲ್ಲವೇ ಅಲ್ಲ. ಈಗ ತುಲನೆಯನ್ನು ಮಾಡುವ ಕಾಲಕ್ಕೆ ನಾನು ಕರ್ಣನನ್ನು ಹೊಗಳಿದ್ದೇನೆ, ಹೌದಾದ್ರು ಪಾರ್ಥನಿಗಿಂತ ಹೆಚ್ಚು ಅಂತ ಹೇಳಿದ್ದುಂಟು. ಅರ್ಜುನನ ಕುರಿತಾದಂತಹ ಯಾವುದೆಲ್ಲ ಶೌರ್ಯಗಳುಂಟು ಅದಕ್ಕೆ ನಾನು ತುಲನೆ ಮಾಡಿ ಹೇಳಿದ್ದುಂಟು. ಅದು ಯಾವುದೂ ಇಲ್ಲ. ಹಾಗಾದ್ರೆ ಆಗದಲ್ಲಿ ಈಗ ನಾ ಅವನನ್ನು ಹೊಗಳುವ ಕಾಲಕ್ಕೆ ನಿನ್ನನ್ನು ಹೊಗಳಿಸಿಕೊಂಡೆ. ಪಾರ್ಥ ಕರ್ಣ ಹೆಚ್ಚು ಅಂತ ಒಂದು ನಿರೂಪ ಬಂತು ಅಂತ ಆದ್ರೆ, ಕರ್ಣ ಹೆಚ್ಚು ಅಂತಾದ್ರೆ ಅರ್ಜುನ ಕಡಿಮೆ ಎನ್ನುವುದೇ ನಿರ್ಣಯ. ಊರಿನವರು ಹೇಳಿದ್ರೆ ದೊಡ್ಡ ವಿಷಯ ಅಲ್ಲ, ಹೇಳುದು ನೀನಲ್ವೋ? ಅರ್ಥ ಆಗದೆ ಹೋದ ವಿಷಯ ಏನು ಗೊತ್ತುಂಟ ನಿನಗೆ? ಈಗ ನೀರಿನಲ್ಲಿ ಮೀನೊಂದು ಈಜುವುದು ಸ್ಪಷ್ಟ. ಮೀನು ಎಷ್ಟು ಆಳಕ್ಕಾದ್ರೂ ಇಳಿಯೇ ಬರ್ತದೆ, ಎಷ್ಟು ದೂರಕ್ಕಾದ್ರೂ ನೀರಿನಲ್ಲಿ ಹೋಗುವುದಕ್ಕೆ ಸಾಧ್ಯ ಆಗ್ತದೆ. ನೆಲದ ಮೇಲೆ ಓಡಾಡಬಹುದಾದ ಒಂದು ಸಣ್ಣ ಪ್ರಾಣಿ ನೀರಿಗೆ ಇಳಿದು ತನ್ನ ಸಾಮರ್ಥ್ಯಕ್ಕಿಂತಲೂ ಹೆಚ್ಚಾಗಿ ನೀರಿನಲ್ಲಿ ಈಜಿದಾಗ ಈ ಪ್ರಾಣಿ ಹೆಚ್ಚು ಈಜಿ ಬಿಡ್ತಲ್ಲ ಅಂತ ಒಬ್ಬ ಅಂತ ಹೇಳ್ತಾನೆ, ಹೊಗಳ್ತಾನೆ. ಅವ ಹೇಳಿದ್ದು ಅದರ ಶಕ್ತಿಯನ್ನು ಮೀರಿ ಅದು ಈಜಿದೆ ಅಂತ. ನೀರಿನ ಅಡಿಯಲ್ಲಿರುವ ಮೀನು ಹೇಳಿದಂತೆ ಅದೆಂತ ಈಜುದು, ನಾನು ನಿತ್ಯ ಅಷ್ಟು ದೂರ ಹೋಗಿ ಬರ್ತೇನೆ, ನನ್ನ ಮುಂದೆ ಎಂತದಲ್ಲ. ಮೀನಿಗೂ ಆ ಪ್ರಾಣಿಗೂ ಹೋಲಿಕೆ ಮಾಡಿದ್ದು ತಪ್ಪಷ್ಟೇ. ಈ ಪ್ರಾಣಿಯ ನೆಲೆಯಲ್ಲಿ ಅದು ಈಜಿದ ಹೆಚ್ಚೆ. ಹಾಗಂತ ಮೀನು ಅದರೊಂದಿಗೆ ತುಲನೆಗೆ ಯೋಗ್ಯವಾದದ್ದಲ್ಲ. ಅದು ನೀರಿನಲ್ಲಿ ಇದಕ್ಕೂ ಹೆಚ್ಚು ಈಜಬಲ್ಲದು, ಸಾಗರವನ್ನಾದರೂ ದಾಟಿ ಹೋಗಬಲ್ಲದು. ಯಾಕಂದ್ರೆ ಶಕ್ತತೆ ಇದು ನೀರಿನಲ್ಲಿ ಮುಳುಗಿ ಸಾಯಬಹುದಾದ ಒಂದು ಪ್ರಾಣಿ ಆಗುದು. ಆ ಸಣ್ಣ ನೀರಿನಲ್ಲಿ ಅಷ್ಟು ದೂರ ಆದ್ರೂ ಈಜಿ ಹೋಯ್ತಲ್ಲ, ಅದು ಅದರ ಸಾಧನೆ. ನೀ ಅರ್ಥ ಮಾಡಿಕೊಳ್ಳಬೇಕಾದದ್ದು ಅದು. ನೀನ್ ಸಶರೀರಿಯಾಗಿ ಸ್ವರ್ಗಕ್ಕೆ ಏರಿದವ, ರಥವನ್ನು ಇನ್ನೂ ಎತ್ತರಕ್ಕೆ ಹಾರಿಸಬಲ್ಲೆ. ನೀ ಯೋಜನಾಂತರಕ್ಕೆ ಹಾರಿಸಿದಿ ಅಂತ ವಿಶೇಷ ಅಲ್ಲ. ಮನಸ್ಸು ಮಾಡಿದ್ರೆ ನೀ ಲೋಕಾಂತರಕ್ಕೂ ಹಾರಿಸಬಲ್ಲೆ, ಖಂಡಾಂತರಕ್ಕೂ ಹಾರಿಸಬಲ್ಲೆ. ಆದ್ರೆ ಅವ ಅಷ್ಟು ಮಾಡುವ ಸಾಮರ್ಥ್ಯ ಇದ್ದವನಲ್ಲ. ಈಗ ತುಲನೆ ಮಾಡಬೇಕು ಅಂತಾದ್ರೆ ಎರಡರ ಕುರಿತಾಗಿ ಒಂದು ಸ್ಪಷ್ಟತೆ ಬೇಕಲ್ವಾ? ಯಾವುದರಿಂದ ನಾವು ಅಳತೆ ಮಾಡ್ತೇವೆ ಎನ್ನುವುದು ವಿಷಯ. ಈಗ ಅವನ ರಥ ಸಾಮಾನ್ಯ ಬಡಗಿ ಮಾಡಿದ ಒಂದು ರಥ, ಸಾಮಾನ್ಯ ರಥವನ್ನು ನಿನ್ನಂತ ಒಬ್ಬ ಪರಾಕ್ರಮಿ ಯೋಜನಾಂತರಕ್ಕೆ ಹರಿಸಬಲ್ಲ, ವಿಶೇಷವೇ ಅಲ್ಲ. ನಮ್ಮದೇನು ಅಗ್ನಿರಥವಾದಂತಹ ರಥ, ಕೈಯಲ್ಲಿ ಹಿಡಿದಿರಬಹುದಾದ ಗಾಂಡೀವ ಎಂತದ್ದು, ಭೂಮಿಯ ತೂಕದ್ದು, ಭೂಭಾರ ತೂಕವನ್ನು ಹೊಂದಿರಬಹುದಾದ ಗಾಂಡೀವ, ಬೆನ್ನಿಗೆ ಕಟ್ಟಲ್ಪಟ್ಟ ಭತ್ತದ ಬತ್ತಳಿಕೆ ನಿನ್ನದ್ದು. ಈ ಪರ್ವತ ಸಹಿತ, ಕಪಿಧ್ವಜ ಸಹಿತ, ನನ್ನ ಸಹಿತ ಕೂಡಿಕೊಂಡ ಈ ರಥ ಈಗ ನನ್ನ ತೂಕ ಮಾಡಿದೀಯ ನೀನು? ಮೇಲೆ ಕುಳಿತಂತ ನವಗಂಡರೊಳಗೆ ಒಬ್ಬನಾಗಿರುವ ಮಾರುತಿಯ ಮಹಾತ್ಮೆಯನ್ನು ಅರಿಯದೆ ಹೋದವನು ನೀನು? ನಿನ್ನ ಶಕ್ತಿ ಸಾಮರ್ಥ್ಯದ ಕುರಿತಾಗಿ ನಿನಗೆ ಆಲೋಚನೆ ಇಲ್ಲದೆ ಉಂಟು. ಇಷ್ಟೆಲ್ಲ ಸಾಮರ್ಥ್ಯವನ್ನು ಹೊಂದಿರಬಹುದಾದ ಈ ರಥವನ್ನು ಅಂಗುಲ ಮಾತ್ರ ಅದನ್ನು ವ್ಯತ್ಯಾಸಗೊಳಿಸಿದಂತಾದ್ರೂ ಕೂಡ ಅವನ ನೆಲೆಯಲ್ಲಿ ಹೆಚ್ಚೆ ಅದು. ಆದ್ರೆ ಇನ್ನೊಂದೇನು ಗೊತ್ತುಂಟು,
ಈಗ ಕೃಷ್ಣ ತಂತ್ರದ ಮರ್ಮವೇ ನಿಮಗೆ ಅರ್ಥ ಆಗದೆ ಹೋಯಿತು. ಹಲವಾರು ಸಮಯದಲ್ಲಿ ಕೃಷ್ಣನೊಂದಿಗೆ ಜೊತೆಗಾರರಾಗಿದ್ದೀರಿ, ಒಡನಾಡಿಗಳಾಗಿದ್ದೀರಿ. ಕೃಷ್ಣ ಮಾತಾಡಿದಾಗ ಏನಾಗುತ್ತದೆ, ಪರಿಣಾಮ ಏನು ಅನ್ನೋದನ್ನು ನೀವು ಲಕ್ಷಿಸುವುದೇ ಇಲ್ಲ. ನಾವು ಓಡಿದಾಗಲೆಲ್ಲ ಓಡಿದ್ದೇನೆ ಅಂತಲೇ ಅರ್ಥವಾದಕ್ಕೆ ಅಲ್ಲ, ಇನ್ನೊಬ್ಬರನ್ನು ಓಡಿಸಬೇಕಂತಲೇ ಓಡಿದುಂಟು. ನಾ ಬಿದ್ದಿದ್ದೇನೆ ಅಂತಾಗುವಾಗ ಬಿದ್ದಿದ್ದು ಅರ್ಥ ಅಲ್ಲಲ್ಲ, ಇನ್ನೊಬ್ಬರನ್ನು ಬೀಳಿಸಬೇಕು ಅಂತಲೇ ಬಿದ್ದದ್ದುಂಟು. ನಾ ಹತ್ತಿದ್ದೇನೆ ಅಂತ ಅರ್ಥ ಅಲ್ಲ, ಮತ್ತೊಬ್ಬರನ್ನು ಅಳಿಸುವುದಕ್ಕಾಗಿ ಉಂಟು ಅಂತ ಅರ್ಥ ಇರುವುದಲ್ಲ. ಒಬ್ಬರನ್ನು ಹೊಗಳಿದೆ ಅಂತಾಗುವ ಮಾತ್ರಕ್ಕೆ ಅವನನ್ನು ಎತ್ತರಕ್ಕೆ ಏರಿಸಬೇಕು ಅನ್ನೋದು ಮಾತ್ರ ಅಲ್ಲ. ಯುದ್ಧ ತಂತ್ರ ಒಂದುಂಟು. ವಿರೋಧಿಯನ್ನು ಉಬ್ಬಿಸಿದ ಕಾಲಕ್ಕೆ ಅವನ ತನ್ನತನವನ್ನು ಮರೀತಾನೆ. ಅವ ಮರೀತಾನೆ ಅಂತಾದ್ರೆ ಆ ಕಾಲಕ್ಕೆ ಅವನದ್ದಾದಂತಹ ಸೋಲನ್ನು ಪಡೆಯುವುದಕ್ಕೂ ಅವನ ಮೇಲೆ ಗೆಲುವು ಹೊಂದುವುದಕ್ಕೂ ನಮಗೆ ಸುಲಭ ಆಗುತ್ತದೆ. ಇಷ್ಟು ಕಾಲ ನನ್ನೊಂದಿಗೆ ತಿರುಗಾಟ ಉಂಟು ಹೇಳ್ತಿ ಪುಣ್ಯಾತ್ಮ, ನಾ ಹೇಳಿದ ಮಾತೇನಂತ ನಿನಗೆ ಅರ್ಥ ಆಗುದಿಲ್ವಾ? ನಿನಗೆ ಬೇರೆದೆಲ್ಲ ವಿಷಯ ಅರ್ಥ ಆಗ್ತದೆ, ನನ್ನ ಕುಡಿತಾಟ ಒಡನಾಟ ಅರ್ಥ ಆಗ್ತದೆ. ಈಗ ನಿನ್ನ ಕ್ರೋಧಕ್ಕೆ ವಿಷಯ ಬರೀ ಅಂತರವಾ? ಅಂತರ ಇದ್ದಾನೆ, ಅಂತರವೇ ಇಲ್ಲ ಇದರಲ್ಲಿ. ಅಂತರೈತನೆ ನಿನ್ನ ಮಹಿಮೆಯ ನಿಂತು ಬಣ್ಣಿ ಬರಾರು ಲೋಕಕ್ಕೆ ಮುತ್ತಿಗೆ ಭಾಷೆ ಭಕ್ತ ಕಂತು ಹರಿವನಾಡಲಾಗಲಿ ಮಂದಿ ಮುಗರುವನಾದಲಾಗಲಿ ಕುಂತಿಸುವ ನಾಡಲಿ ನನಗೆರುವೆ ಅಂತರಹಿತನೇ ಅರ್ಥ ಅರ್ಥ ಆಯ್ತು ದೇವರೇ. ತುಲಾಯಂತ್ರದ 2 ತಟ್ಟೆಗಳಲ್ಲಿ ಒಂದೇ ಬಗೆಯ ವಸ್ತುಗಳನ್ನು ಇಟ್ಟದ್ದಲ್ಲ, ಒಂದರಲ್ಲಿ ಗುಲಗಂಜಿಯನ್ನು ಒಂದರಲ್ಲಿ ಬಂಗಾರವನ್ನು ಇಟ್ಟದ್ದು. ಗುಲಗಂಜಿ ಎಷ್ಟು ಹಾಕಿ ಬಂಗಾರದ ತೂಕಕ್ಕೆ ಸಮ ಅಂತ ಆಡಿಸಿದ್ರು ಕೂಡ ತೂಕದಲ್ಲಿ ಸರಿಯಾಗಬಹುದೇ ವಿನಃ ಮೌಲ್ಯದಲ್ಲಿ ಸರಿಯಾಗುವುದಕ್ಕಿಲ್ಲ. ನೀನು ಆಡಿದಂತಹ ಮಾತೇನು ಎನ್ನುವುದನ್ನು ಸ್ಪಷ್ಟವಾಗಿ ನಾನು ಅರಿತುಕೊಂಡಿದ್ದೇನೆ. ಯಾಕೆ ಕರ್ಣನನ್ನು ನೀನು ಈ ರೀತಿಯಾಗಿ ಹೊಗಳಿದೆ ಎಂಬುದು ನೀನು ಆಡುತ್ತಿರುವಂತಹ ಮಾತುಗಳಿಂದ ನಾನು ಅರಿತುಕೊಂಡೆ. ಒಂದು ಅರ್ಥ ಆಯಿತು, ಅರ್ಜುನನನ್ನು ಯಾವುದೇ ಕಾರಣಕ್ಕೂ ಕರ್ಣನೊಂದಿಗೆ ಸಮೀಕರಿಸಿಕೊಳ್ಳಬೇಕಾದಂತಹ ವ್ಯಕ್ತಿಯೇ ಅಲ್ಲ ಎನ್ನುವುದು ದೃಢವಾಯಿತು. ನೀ ಅವನೊಂದಿಗೆ ತುಲನೆಗೂ ಯೋಗ್ಯನಲ್ಲ, ಅವನಿಗೆ ಸರಿಸಮಾನವಲ್ಲ, ಅವನಿಗೆ ಎಷ್ಟೋ ಎತ್ತರದಲ್ಲಿದ್ದವ. ಕರ್ಣ ಮಾಡಿದ್ದನ್ನು ಸಮೀಕರಿಸಬೇಕು ನಾನು ಅಂತಾದ್ರೆ ಕೇವಲ ಇಷ್ಟನ್ನು ನಾನು ಮಾಡಿದ್ದೇನೆ, ಅವ ಮಾಡಿದ್ದು ಇಷ್ಟು ಸಾಕು ಎನ್ನುವುದು ಪ್ರಶ್ನೆ ಅಲ್ಲ. ಅವನಿಗೆ ಎಷ್ಟು ಮಾಡಬೇಕು ಎನ್ನುವುದು ಪೂರ್ವ ನಿರ್ಣಯವು. ಅಷ್ಟನ್ನು ಮಾಡದೇ ಇದ್ರೆ ನಾನು ಎಷ್ಟು ಮಾಡಿದ್ರು ವ್ಯರ್ಥ ಎನ್ನುವುದು ನಿನ್ನ ನಿರ್ಣಯ ಎನ್ನುವುದು ನನಗೆ ಸ್ಪಷ್ಟ ಆಯಿತು. ಆದುದರಿಂದ ಶಿಬಿರದಿಂದ ಹೊರಡುವ ಕಾಲಕ್ಕೆ ಉದ್ಘೋಷ ಮಾಡಿ ಆಗಿದೆ. ಆದ್ರೆ ನನ್ನನ್ನು ನಾನು ಇನ್ನೊಮ್ಮೆ ದೃಢೀಕರಿಸುವುದಕ್ಕೆ ಬೇಕಾಗಿ ಆಡುತ್ತಿರುವಂತಹ ಮಾತು, ನಮ್ಮದಾದ ಮಾತಿಗೆ ನಾವೇ ಮುದ್ರೆ ಹಾಕಿಕೊಳ್ಳುವುದು ಅಲ್ವಾ? ನಾನು ಏನು ಎನ್ನುವುದು ಅರ್ಥ ಆಗಬೇಕು. ನಿನಗೆ ನಾನು ನನ್ನದಾದ ಹೃದಯ ಏನು ಎನ್ನುವುದನ್ನು ಅರ್ಪಣೆ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಆಡುತ್ತಿರುವುದು. ಸರಿ, ಕಂತು ಹರಯುವನಾದಡಾಗ ಇವ ಕರ್ಣನೋ ರಾಧೆಯನೋ ಸುಯೋಧನನ ಭಟನೋ ಸುಯೋಧನನ ಸೇನಾಧಿಪತ್ಯವನ್ನು ಒಪ್ಪಿಕೊಂಡು ಬಂದಂತಹ ಸಾಮಾನ್ಯನೋ ಅಸಾಮಾನ್ಯನೋ ಅದು ಯಾವುದೂ ವಿಷಯ ಅಲ್ಲ. ಇವನ ಪಕ್ಷವನ್ನಾಂತು ಕಂತು ಹರನೇ ಬರಲಿ ಅಥವಾ ಸ್ವಯಂ ಇವನೇ ಕಂತು ಹರನಿವನಾದಡಾಗ ಪಶುಪತಿಯ ಸಮ್ಮುಖದಲ್ಲಿ ಹೋರಾಟವನ್ನು ಮಾಡಿ ತನ್ನ ಪರಾಕ್ರಮವನ್ನೇ ವಿನಿಯೋಗಿಸಿ ಪಾಶುಪತವನ್ನು ಪಡೆದವನು. ಶಬರ ಶಂಕರ ವಿಲಾಸದಲ್ಲಿ ನಿನ್ನ ವಿಳಾಸ ದೊಡ್ಡದಾಗಿದೆ. ಆ ನಂತರದಲ್ಲಿ ಅದನ್ನು ಇರಿಸಿಕೊಳ್ಳುವಂತಹ ಅವಶ್ಯಕತೆ ಬಂದ ಕಾಲಕ್ಕೆ ಜಯಪ್ರದವದೆಯ ಪೂರ್ವ ರಾತ್ರಿಯಲ್ಲಿ ನೀನೇ ಸೂಚಿಸಿದ ಹಾಗೆ ಪ್ರವರ್ತಿಸಿ ಮತ್ತೊಮ್ಮೆ ಅವನು ಸಾಕ್ಷಾತ್ಕರಿಸಿಕೊಂಡು ಪಾಶುಪತವನ್ನು ಕೈಗೆತ್ತಿಕೊಂಡವನು. ಶಂಕರನನ್ನು 2 ಬಾರಿ ಕಂಡಂತಹ ಅನುಭವಗಳು. ಈ ಸಲ ಶಂಕರ ನನ್ನ ಪಕ್ಷಕ್ಕಲ್ಲ, ಪಾಶುಪತವನ್ನು ಇತ್ತು ನನ್ನನ್ನು ಅನುಗ್ರಹಿಸಿದ ಶಂಕರ ಅಲ್ಲ, ಶಂಕರನನ್ನ ವಿರುದ್ಧವಾಗಿ ಕರ್ಣನನ್ನು ಸಮೀಕರಿಸುವುದಕ್ಕೆ ಅಥವಾ ಕರ್ಣನು ಈ ಸಲ ಬಿಡು ಅಂತ ಹೇಳುವುದಕ್ಕೆ ಕಂತು ಹರಯುವನಾದಡಾಗಲಿ, ಪಂಕ್ತಿ ಮುಖದವನಾಗಲಿ, ಶರವಣದಲ್ಲಿ ಉದ್ಭವಿಸಿ ಬಂದಂತಹ ಸುಬ್ರಹ್ಮಣ್ಯ 6 ಮೊಗದವನಾಗಲಿ ಅಥವಾ ದಶಮುಖವನ್ನು ಹೊಂದಂತಹ ರಾವಣನೇ ಆಗಲಿ, ಯಾವುದಾದ್ರೂ ನನಗೆ ಲೆಕ್ಕಕ್ಕಿಲ್ಲ. ಕುಂತಿಸುತ್ತ ತಾನಾದಡೆಗೆಲು. ಇದೇನು ಅಂತಂದ್ರೆ ಕೃಷ್ಣ ಭಾವ ಎನ್ನುವಂತಹ ಬಲವತ್ತಿಕೆಯಿಂದ ಆಡುವುದಲ್ಲ, ದೇವನ ಭಾವ ಎನ್ನುವಂತಹ ಉನ್ಮತ್ತತೆಯಿಂದ ಆಡುವುದಲ್ಲ, ಸಾಮಾನ್ಯರಾದಂತಹ ಒಬ್ಬ ತಾಯಿ ಹೆತ್ತ ಮಗನಾಗಿ ಕುಂತಿ ಸುತ ತಾನಾದರೆ ಕುಂತಿಯ ಗರ್ಭಕ್ಕೆ ಸಾಕು ಅಂತ ಅನ್ನಿಸಿಕೊಂಡಂತಹ ಮಗ ನಾನು. ಆದುದರಿಂದಲೇ ವ್ರತ ಹೆತ್ತ ಮಗ 3 ಹೌದಾರು ಪಾರ್ಥ ಅಂತ ಅನ್ನಿಸಿಕೊಂಡವನು ನಾನು. ಆ ತಾಯಿಯ ಗರ್ಭಕ್ಕೆ ಸರಿ ಇದು ಬೇಕು ಇಷ್ಟು ಸಾಕು ಅಂತ ಅನ್ನಿಸಿದಂತಹ ಮಗ ನಾನು ಹೌದು ಅಂತ ಕುಂತಿ ಸುತ ತಾನಾದೊಡೆ ಇವನನ್ನ ಕುಂತಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೆಲ್ಲ ಧರ್ಮಾತ್ಮರು ಅಂತ ಮಾಡುವುದಕ್ಕೆ ಇದು ಅವಕಾಶ ಬಿಟ್ಟು ಬೇರೆದಿಲ್ಲ. ತೋರಿಸ್ತೇನೆ
ನನ್ನ ಅಸ್ತ್ರಗಳಿಗೆ ಬರಬಂತ ಎನ್ನುವ ಆತಂಕದಿಂದ ಮೂಡಿಗೆಗೆ ಕೈ ಹಾಕಿದ್ರೆ ತಾತ್ಕಾಲಿಕವಾಗಿ ಪ್ರಜ್ವಲಿಸುತ್ತಿರುವಂತಹ ಭಾಸ್ಕರನನ್ನು ಮುಚ್ಚಿದಂತಹ ಮೋಡ, ಆ ಮೋಡವನ್ನು ತಿಳಿಯಾಗಿಸಿ ಮತ್ತೆ ಮಾರ್ತಾಂಡ ಕಾಣಿಸಿಕೊಳ್ಳುವ ಹಾಗೆ ಅದ್ಭುತವಾದಂತಹ ವಿಶಿಷ್ಟವಾದ ವಿಷಿಕವನ್ನು ನನ್ನ ಕೈಗೆ ಕಚ್ಚಿಕೊಂಡಿದೆ. ನಾನಾಗಿ ಎತ್ತಿದೆನೋ ಅದಾಗಿ ನನ್ನ ಕೈಗೆ ಲಭ್ಯವಾಯಿತು ಎನ್ನುವುದಲ್ಲ ಈಗ ವ್ಯಾಖ್ಯಾನಕ್ಕೆ ವಿಷಯ. ಆದರೆ ಅದು ಅನಿಸುತ್ತಿರುವಂತಹ ವಿಷದ ಉರಿಯಿಂದ, ವಿಶೇಷವಾದಂತಹ ಅದರ ಬಾಯ ಪ್ರಭೆಯಿಂದ ಸುತ್ತಮುತ್ತಲಿನ ವಾತಾವರಣ ಕಲುಷಿತವಾದದ್ದು ನನಗೆ ಗೊತ್ತಾಗುತ್ತದೆ. ವಿಶಿಷ್ಟವಾದಂತಹ ಶಿವ ಧ್ಯಾನವನ್ನು ಮಾಡಿ ರೌದ್ರ ಮಂತ್ರವನ್ನು ಆವಾಹನೆಗೊಳಿಸಿ ಆ ಮೂಲಕವಾಗಿ ಇದರ ತೀವ್ರತೆಯ ಆಟಾಟೋಪವನ್ನು ನಿಯಂತ್ರಣಕ್ಕೆ ತಗೊಂಡಿದ್ದೇನೆ. ಓಹೋ, ಇದು ಎಷ್ಟೋ ಕಾಲದಿಂದ ನಾನು ಆರಾಧಿಸಿಕೊಂಡು ಬಂದಂತಹ ವಿಶಿಷ್ಟವಾದಂತಹ ಭಾರ್ಗವ ರಾಮರಿಟ್ಟಂತಹ ವಿಷಿಕಾಲ್ವೆ ಈ ರೌದ್ರ ಶರವನ್ನು ಕೈಗೆ ತಗೊಂಡಾಗ ಎಲ್ಲ ತಲ್ಲಣಗಳು, ಎಲ್ಲ ಕ್ಷೋಭೆಗಳು ನನ್ನ ಸಮ್ಮುಖದಲ್ಲಿ ನಿಟ್ಟುಸಿರಾಗಿ ನನ್ನನ್ನೇ ಪ್ರಭಾವಿಸ್ತಾ ಉಂಟು. ಧರ್ಮರಾಜನ ಮುಖ ಎನ್ನುವುದು ಈ ಕಾಲಕ್ಕೆ ಕಂದಿ ಹೋಗಿದೆ. ಆ ಕಡೆಯಲ್ಲಿ ಇರಬಹುದಾದಂತಹ ಕೌರವನ ಮುಖ ಅಗಲ ಆಗಿದೆ. ಅವರೆಲ್ಲ ಕರುಣ ಮಂತ್ರವನ್ನು ಪಠಿಸ್ತಾ ಇದ್ದಾರೆ. ಕೆಲವರೆಲ್ಲ ಉಳಿದರೆ ಸಾಕು ಅಂತ ಕೃಷ್ಣನ ಮುಖ ನೋಡ್ತಾರೆ. ಹಾಗಾದರೆ ಇಂತಹ ಅದ್ಭುತವಾದ ಶರವನ್ನು ವ್ಯರ್ಥ ಮಾಡಬಾರದು. ಇದನ್ನು ಏನು ಮಾಡ್ತೇನೆ, ಊರಿ ತಿರುವಿನಲ್ಲಿ ಸರಿಯಾದ ಸಮಯ ನೋಡಿ ಪ್ರಯೋಗ ಮಾಡಬೇಕಾದಾಗ ಪಾರ್ಥನ ತಲೆ ಕತ್ತರಿಸ್ತೇನೆ ಅಂತ ಹೇಳಿದ್ದು ಬೇರೆ ಏನೂ ಅಲ್ಲ. ಪಾರ್ಥನ ಕೊರಳಿಗೆ ಇದನ್ನು ಗುರಿಯಾಗಿಸಿ ಇನ್ನೇನು ನನ್ನ ವಿಜಯ ಎನ್ನುವ ಧನುಸ್ಸಿನ ಸಿಂಜಿನಿಯಿಂದ ಇದನ್ನು ಹೊರಹೊಮ್ಮಿಸುವ ಪ್ರಯತ್ನಕ್ಕೆ ತೊಡಗುತ್ತೇನೆ. ಇಂತಹ ಸಂಗತಿಗಳನ್ನೆಲ್ಲ ಮತ್ತೊಬ್ಬರ ಜೊತೆ ಹಂಚಿಕೊಳ್ಳಬೇಡುವೆ. ಸಂತೋಷವನ್ನು ಹಂಚಿದ್ರೆ ಇಮ್ಮಡಿ ಆಗುತ್ತದೆ, ದುಃಖವನ್ನು ಹೇಳಿಕೊಂಡ್ರೆ ಅರ್ಥ ಆಗುತ್ತದೆ. ನಮ್ಮ ಸಾರಥಿಗಳಾದಂತಹ ಈ ಸಂಜಯರಿದ್ದಾರಲ್ಲ, ಅವರಲ್ಲೇ ಒಂದು ಮಾತನ್ನು ಆಡ್ತೇನೆ. ಏನು ಸಾರಥಿ, ಏನು ಸಾರಥಿ, ಸೇನೆಯನ್ನು ಗೆಲ್ಲಬಹುದೇ? ಪಾರಮಾನಿನಿಗೆ ವೈದೈವ್ಯ ದೀಕ್ಷಾವಿಧಿಯ ಕೊಡಬಹುದೇ? ಈ ಸರಳ ಆದರವನ್ನು ಒಂದೇ, ಈ ಸರಳ ಆದರವನ್ನು ಒಂದೇ ನಿನಗಿದು ಸಾಧುರಾಗವೇ. ಆದರವನ್ನು ಒಂದೇ ನಿನಗಿದು ಸಾಧುರಾಗವೇ ಹೇಳಲು ಶಲ್ಯಭೂಪತಿಗಳೇ, ಕರ್ಣ. ಸೂರ್ಯ ಮುಳುಗುವ ಸನ್ನಾಹದಲ್ಲಿದ್ದಾನೆ. ಹೌದು, ಇಬ್ಬರ ಪ್ರತಿಜ್ಞೆಯು ಊರ್ಜಿತದಲ್ಲಿ ಉಂಟು. ಈ ಸಂಧಿಕಾಲದಲ್ಲಿ ಒಂದು ಅದ್ಭುತವಾದ ವಿದ್ಯಮಾನ ಹಾ, ಪ್ರಕಟವಾದುದು ನಿಮ್ಮ ಗಮನಕ್ಕೂ ಬಂದಿರುವುದು. ಖಂಡಿತೇನೆ. ನೀವು ಮುಖವನ್ನು ಎದುರಿಗಿಟ್ಟು ಹಾ. ನಿಮ್ಮ ಹಿಂಬದಿಯ ರಥಿಕನು ನಾನಾಗಿದ್ದು ಹಾ. ಉಭಯರಿಗೂ ಸಮಾನವಾದ ಅನುಭವವನ್ನು ಕೊಡುವಂತಹ ಘಟನೆ. ಸತ್ಯ. ಈಚೆಗೊಮ್ಮೆ ತಿರುಗಿ ನೋಡಿರಂತೆ ನನ್ನ ವಿಶಿಷ್ಟವಾದಂತಹ ವಿಜಯ ಎನ್ನುವ ಧನುಸಿನ ಸಿಂಜಿನಿಗೆ ಹಾ. ನಾನು ಜೋಡಿಸಿದಂತಹ ಪ್ರಖರವಾದ ಮಾರ್ಗಣ, ಹಾ. ಈ ಮಾರ್ಗಣದ ಬಗ್ಗೆ ನನಗೆ ವಿಶೇಷವಾದ ಅಕರಾಸ್ತೆ ಈ ಕಾಲದಲ್ಲಿ. ಏನು? ಸಾರಥಿ ಸರಳು ಹಾ. ಪಾಂಡವ ಸೇನೆಯನ್ನು ಗೆಲ್ಲುವುದಕ್ಕೆ ಪರ್ಯಾಪ್ತವಾದೀತೆ. ಆದೀತೆ. ವರ್ಣನಾಮಯ ಶಬ್ದದಲ್ಲಿ ಹೇಳುವುದಿದ್ರೆ ಹಾ. ಈ ಕಾಲದಲ್ಲಿ ನಮ್ಮಂತವರು ಹೇಳುವಾಗ ಅದಕ್ಕೊಂದು ವಿಶೇಷವಾದಂತಹ ಆಶುಷ ಇರಬೇಕು. ಹಾ. ವೈಖರಿ. ಹೌದು. ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷಾ ವಿಧಿಯ ಕೊಡಲಹುದೇ? ಹೌದೇ? ಯಾವ ಕಾರಣಕ್ಕೂ ಹೆಣ್ಣಿನ ಬಗ್ಗೆ ಅಷ್ಟು ಸಣ್ಣದಾದಂತಹ ವ್ಯಾಖ್ಯಾನ ಮಾಡಕೂಡದು. ಇದೊಂದು ವೈಖರಿಯ ಮಾತು ಮಾತ್ರ. ಇದನ್ನು ನಾನು ಪ್ರಯೋಗ ಮಾಡಿದ್ರೆ ಹಾ. ಆಚೆ ಕಡೆಯಿಂದ ಇದನ್ನು ತಡೆಯಬಲ್ಲಂತಹ ಸಾಹಸಿಗಳಿದ್ದಾರೆ. ಹಾ. ಇದೆಲ್ಲದಕ್ಕೂ ಉತ್ತರ ನಿಮ್ಮ ಸನುಮತದಿಂದ, ಸಹಮತದಿಂದ, ಒಮ್ಮತದಿಂದ ಬರಬೇಕು. ಹಾ. ನಿಮಗಿದು ಸಾಲದಾಗಬೇಕು. ಈಗ ನೀನು ಪ್ರಯೋಗ ಪೂರ್ವದಲ್ಲಿಯೇ ಪರಿಣಾಮವನ್ನು ತೋರಿಸುವ ಶರವನ್ನು ಹೂಡಿ ಅದರ ಪರಿಣಾಮವನ್ನು ಕಂಡ ಮೇಲೆ ಹುಟ್ಟಿದ ಪ್ರಶ್ನೆಗಳು. ಈಗ ಇದು ಹುಟ್ಟಿದ ಪ್ರಶ್ನೆ ಅಂತಾದ್ರೆ ಪ್ರತಿಪಕ್ಷದಲ್ಲಾದ ಪರಿಣಾಮವನ್ನು ಲಕ್ಷಿಸಿದ್ರೆ ಹುಟ್ಟಿದ್ದಲ್ಲ, ಹುಟ್ಟಿಸಿದವ ನೀನು ಎಂಬ ನೆಲೆಯಿಂದ ನಿನಗೊಂದು ಹೊಸ ವಿಧಾನ ಕೇಳುವ ಭಾನುಜಾತ. ಎಲೆ ಬಾನುಜಾತನಿಗೆ ಅಸ್ತ್ರದ ಮುಗಿದೆಯ. ಎಲೆ ಬಾನುಜಾತನಿಗೆ ಅಸ್ತ್ರದ ಮುಗಿದೆಯ. ನೆಲೆಯಲಿಯದೆ ಮೂಡಿದೆ ಅಸ್ತ್ರದ ಮುಗಿದೆಯ. ನೆಲೆಯಲಿಯದೆ ಮೂಡಿದೆ
ಪರೀಕ್ಷಾವಿಧಿಯನ್ನು ಕೊಡಬಹುದೇ? ಆ? ಹೀಗೊಂದು ನಿನ್ನ ವೈಖರಿಯಿಂದ ಹುಟ್ಟಿದಂತಹ ವಾಕ್ಯ ಸರಣಿ, ಅಲ್ವೇ ಅದಕ್ಕೆ ಬೇಕಾಗಿ ಹುಟ್ಟಿದಂತಹ ಶಬ್ದ, ಆ? ಅಕ್ಷರಾರ್ಥದಿಂದ ಪಾರ್ಥನಗಳನ್ನು ಕತ್ತರಿಸಿ ಆ? ಪಾರ್ಥಮಾನಿನಿಗೆ ವೈದವ್ಯ ದೀಕ್ಷೆಯನ್ನು ಕೊಡುವ ಯಮನಾಗಿಯೇ ಈ ಕಾಲದಲ್ಲಿ ಕೌರವ ಪಾಳೆಯದಿಂದ ನೀ ಹುಟ್ಟಿ ಬಂದಿದ್ದೆ. ಧನ್ಯನಾದ. ಅಲ್ಲ, ಆ? 16 ದಿವಸವನ್ನು ತರಿಸಿ 17ನೇ ದಿವಸದ ಕೊನೆಯ ಕಾಲದಲ್ಲಿ ನಾವಿದ್ದೇವೆ. ಆ? ಸೂರ್ಯಾಸ್ತ ಸಮೀಪಿಸುವ ಈ ಪೂರ್ವಕಾಲದಲ್ಲಿ ಪರ್ವಕಾಲದಲ್ಲಿ ಆ? ಕೌರವನ ಪ್ರತೀಕ್ಷೆಯಾದಂತಹ ಜಯವನ್ನು ಒದಗಿಸುವ, ಆ? ಜಯದ ಬೆಳಕನ್ನು ತಂದೊದಗಿಸುವ ಜಾತ ಭಾನುವು ನೀನಿರ್ತಿ. ಆ? ಆದ್ದರಿಂದಲೂ ನೀ ಜಾತ ಭಾನುವು ಹೌದು, ಭಾನುಜಾತನೂ ಹೌದು. ಅಜ್ಜ. ಆದರೆ ಆ? ನೀ ಕೇಳಿದಂತಹ ಪ್ರಶ್ನಾವಳಿಗಳು, ಅದರಲ್ಲಿದ್ದಂತಹ ನಿನ್ನ ಆತ್ಮವಿಶ್ವಾಸ, ಆ? ಅದನ್ನು ಕಂಡಾಕ್ಷಣದಲ್ಲಿ ಆಡುತ್ತಾ ಇದ್ದೇನೆ. ಹೇಗೆ? ಅರ್ಥ ನಾವು ಗೆದ್ದಾಯಿತು. ಆ? ಪಾರ್ಥನ ಮಾನಿನಿಗೆ ವೈದವ್ಯವೋ, ಅರ್ಜುನನ ಪಾಂಡವ ಸೇನೆಯನ್ನು ಸೋಲಿಸುವುದು, ಪಾರ್ಥನ ಕೊರಳನ್ನು ಕತ್ತರಿಸುವುದು, ಅರ್ಧ ಮುಗಿದಾಯಿತು. ವಸ್ತು ಕೈಗೆ ಸೇರಿದಾಗಲೇ ಅರ್ಧ ಮುಗಿದಿದೆ. ನಿನ್ನ ಕ್ರಿಯೆ ಮಾತ್ರ ಉಂಟು. ಆದರೆ ಆ? ಈ ಅಸ್ತ್ರದ ಕುರಿತಾಗಿ ಸ್ವಲ್ಪ ಯೋಚನೆಯನ್ನು ನಾವು ಮಾಡಲಿ. ಯೋಚನೆ ಮಾಡಬೇಕು. ಯಾಕಂದ್ರೆ ಆ? ಕಾರ್ಯ ಆದ ಮೇಲೆ ಅದನ್ನು ವಿವೇಚಿಸುವವನನ್ನು ಬುದ್ಧಿವಂತ ಅಂತ ಕರೆಯುವುದಿಲ್ಲ, ನಷ್ಟವೇ ಅಲ್ವ? ಅಲ್ವೋ? ಆ? ಕಾರ್ಯ ಪೂರ್ವದಲ್ಲಿಯೇ ಅದನ್ನು ವಿವೇಚಿಸುವಂತಹ ವಿವೇಕಶಾಲಿಯಾದವನನ್ನು ಪ್ರಾಜ್ಞ ಅಂತ ಅಂಗೀಕಾರ. ಆಹಾ. ನೀನು ಪ್ರಾಜ್ಞನೇ ಇದ್ದಿ. ಆ? ಅದಲ್ಲದೆ ಇದ್ರೆ ಆ? ಪರೀಕ್ಷಾ ರಂಗದಲ್ಲಿ ಪಾರ್ಥನಿಗೆ ಪ್ರತಿಸ್ಪರ್ಧಿಯಾಗಿ ನೀನು ತೊಡಗಿಸಿಕೊಳ್ಳುತ್ತಾ ಇರಲಿಲ್ಲ. ಆ? ನಿನ್ನನ್ನು ನೀವು ಉದ್ಘೋಷಿಸಿಕೊಂಡದ್ದು, ಉದ್ಘಾಟಿಸಿಕೊಂಡದ್ದು ಆ? ಅಪ್ರತಿಮ ವೀರ ವಿಕ್ರಮಿಯಾಗಿ. ಬಿಲ್ಗಾರನ. ಹೌದಲ್ವೋ? ಆ? ನಿನಗೆ ಈ ಕಾಲದಲ್ಲಿ ಜಯ ಲಭ್ಯವಾಗಬೇಕಾದ್ದು ನಿನ್ನ ವಿಜಯ ಧನಸ್ಸಿಗೆ ಹೂಡಿದ ಶರದ ಕಾರಣವಾಗಿ ಹೊರತಾಗಿ ಆಗಲಿ. ಯಾರತ್ತೋ ಔದಾರ್ಯದ ವಿಕ್ಷೆಯಾಗಿ ಒದಗಬಹುದಾದ ಜಯ ನಿನಗೆ ಬೇಡ, ಆ ಮಜಲನ್ನು ದಾಟಿ ಬಂದಿದ್ದೆ. ಅಲ್ವೋ? ಆ? ಅಂಗರಾಜ್ಯವೇ ನಿನ್ನ ಯೋಗ್ಯತೆಗೆ ಒದಗಿ ಬಂದದ್ದು ಹೌದಾದರೂ ಆ? ಅಂಗರಾಜ್ಯದತ್ತ ಮುಖ ಮಾಡಿದವನು ನೀನಲ್ಲ. ಯಾಕಂದ್ರೆ ನೀ ಸಂಪಾದಿಸಿಕೊಳ್ಳಬೇಕಾದ್ದು ನಿನ್ನ ತೋಳ ಬಲದಿಂದ ಕೆಲವು ಸಂಕೇತ ಮಾತ್ರ. ಅಷ್ಟೇ. ಆ? ಈಗ ಆ? ಇದನ್ನು ಗೆಲ್ಲುವುದಕ್ಕೆ ಹೂಡಿದ ಶರ, ಆ? ಅದನ್ನು ಸ್ವಲ್ಪ ಕೂಲಂಕಷವಾಗಿ ನೋಡು. ಹೇಗೆ? ಶರ ಪ್ರಯೋಗ ಪೂರ್ವದಲ್ಲಿ ಪರಿಣಾಮವನ್ನು ತೋರಿಸಿದ ಇತಿಹಾಸ ಉಂಟಾ? ಇಲ್ಲಿಯವರೆಗೆ ಈ ಯುದ್ಧ ನಾನು ಕಾಣಲಿಲ್ಲ, ನೀನು ಕಾಣಲಿಲ್ಲ. ಹಾಗಾದ್ರೆ ಆ? ಪ್ರಯೋಗ ಪೂರ್ವದಲ್ಲಿಯೇ ಪರಿಣಾಮವನ್ನು ತೋರಿಸುವ ವಿಶಿಷ್ಟ ಶರ ಅಂತಾದ್ರೆ ಆ? ಆ ಶರಕ್ಕೆ ತನ್ನದ್ದೇ ಆದ ಒಂದು ನೆಲೆ ಉಂಟು. ಸ್ವಯಂ ಕೃತಿಯನ್ನು ತಾನಾಗಿ ನಿರ್ವಹಿಸಬಲ್ಲಂತ ಕರ್ತೃತ್ವ ಉಂಟು. ಯಾಕಂದ್ರೆ ಅಗ್ನಿ ಅಸ್ತ್ರವನ್ನು ನಾವು ಪ್ರಯೋಗಿಸುವುದು, ಆ? ಶರಕ್ಕೆ ಹೂಡುವುದು, ಆ? ಶಿಂಜಿನಿಗೆ ಹೂಡಿ ಆ? ನಾರಿ ವಂದನವನ್ನು ಮಾಡಿ ಆ? ಅಭಿಮಂತ್ರಿಸಿ ಆ? ಎಳೆದು ಪ್ರಯೋಗಿಸುವುದು. ಆ? ಪ್ರಯೋಗಿಸಿದ ಮೇಲೆ ಅದು ಅಗ್ನಿಯಾಗುವುದು. ಅಧಿದೇವತೆಯನ್ನು ಅಭಿಮಂತ್ರಿಸಿ ಆವಾಹಿಸಿ. ಹೌದಾ? ಆವಾಹಿತ ಶರದಲ್ಲಿದ್ದ ಅಗ್ನಿ ಆ? ಪ್ರಯೋಗ ಪಶ್ಚಾತ್ ಪರಿಣಾಮವನ್ನು ಕೊಡುವುದು. ಆಹಾ, ಏನು ಮಾತಾಡ. ಹೌದಾ? ಆ? ಪ್ರಯೋಗ ಪೂರ್ವದಲ್ಲಿ ಅಗ್ನಿ ಪರಿಣಾಮವನ್ನು ಕೊಟ್ಟರೆ ಆ ಶರವೇ ಸುಟ್ಟು ಹೋಗುದಿಲ್ಲ. ಈ ಊರಿಗೆ ಬೇಯಿಸ್ತದೆ ಅಂತಾದ್ರೆ ಪ್ರಯೋಗ ಮಾಡಬಹುದಾದ ಯೋಧರು ಸುತ್ತುವುದಲ್ಲ. ಹೌದಾ? ನಮ್ಮ ನಿಯಂತ್ರಣದಲ್ಲಿ ಬೇಕು. ಹಾಗಾದ್ರೆ ಆ? ಮಂತ್ರಾಸ್ತ್ರಗಳಾದರೂ ತೋರಿಸುವ ಪರಿಣಾಮಕ್ಕಿಂತ ಆ? ಭಿನ್ನ ಆಯಾಮ ನೆಲೆಯನ್ನು ಹೊಂದಿದ ಶರ. ಅಯ್ಯೋ, ಕುಸುಗುತ್ತಿರುವ ಇದನ್ನು ನಿಯಂತ್ರಣಕ್ಕೆ ತಕ್ಕೊಳ್ಳಿಕ್ಕೆ ನನಗೆ ರೌದ್ರ ಮಂತ್ರವೇ ಬೇಕಾಗಿದೆ. ಹೌದಾ? ಹಾಗಾದ್ರೆ ಏಕಘಾತಿನಿ ಶರವೆಂದು ನಿನ್ನ ಗುರುವಿನಿಂದ ನಿನಗೆ ನಿಯುಕ್ತವಾದ, ಆ? ರುದ್ರಮಂತ್ರದಿಂದಲೇ ಪೂಜಿತವಾದ ಆ? ಸರ್ಪಮುಖಿಯಾದ ಶರವೇ ಹೌದಾದರೂ ಆ? ಪ್ರಯೋಗ ಪೂರ್ವದಲ್ಲಿ ಗುಸುಗುಡುತ್ತಾ ನೋಡಿದೆಯೋ ಪ್ರತಿಪಕ್ಷವನ್ನು? ಕೃಷ್ಣನ ಮೈ ಬೆಳ್ಳಗಾಗಿ ಹೋಗಿದೆ, ಅರ್ಜುನ ಕಪ್ಪಾಗಿದ್ದಾನೆ, ಕೌರವನ ಮುಖ ಎಲ್ಲಿ ಉಂಟು ಅಂತ ಗೊತ್ತಾಗುವುದಿಲ್ಲ, ಧರ್ಮರಾಜ ತಲೆಗೊತ್ತಿದ್ದಾನೆ. ಹೌದಾ? ಆ? ಗರುಡ ಮಂಚಾಕ್ಷರಿಯನ್ನು ಪಠಿಸುವವರು ಕೆಲವರು. ಕೆಲವರು ತಪ್ಪಿ ಹೋಗುದು ಬೇಡ ಅಂತ ಅವನ ಹತ್ರ ಕೇಳಿ ಸರಿಪಡಿಸಿಕೊಂಡು ಹೌದಾ? ಬೆರಳಿಗೆ ಮರಕತ ಮುದ್ರೆಯನ್ನು ಧರಿಸ್ತಾ ಇದ್ದಾರೆ. ಮೂಲಿಕೆಗಳನ್ನು ನರಸಿ ಓಡುತ್ತಾ ಇರುವವರು ಅನೇಕ. ಎಲ್ಲಿ ಸಿಗ್ತದೆ ಮೂಢ. ಇದಕ್ಕಿಂತ ವಿಶೇಷ ಆ? ನಮ್ಮ ಪಕ್ಷದವರ ಮೇಲೆ ಪರಿಣಾಮವನ್ನೇ ಮಾಡಲಿಲ್ಲ. ಸ್ವಲ್ಪ ನಮ್ಮ ಪಕ್ಷ ನಮಗೆ ಯಾರಿಗಾದರೂ ಏಟು ಬಿದ್ದದ್ದು ಉಂಟಾ? ಹಾಗಾದ್ರೆ ಆ? ಸ್ವಪಕ್ಷ ಮತ್ತು ಪ್ರತಿಪಕ್ಷ ಎಂಬ ಕಲ್ಪನೆ ದೃಢತೆ ಇರುವ ಶರ ತರತಮ ಭೇದ ಭಾವ ಉಂಟು. ಅಂದ್ರೆ ಸ್ವಯಂ ವಿವೇಚಿಸಿ ವರ್ತಿಸುವ ಜಾಣ್ಮೆ ಇರುವ ಶರ. ಈ ನೆಲೆಯನ್ನು ಅರಿಯದೆ ನೀ ಮೂಡಿದೆ ಅಂತಾದರೆ ಆದರೆ ಇದು ಪರಿಣಾಮ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಯಾಕಂದ್ರೆ ಸ್ವಯಂ ವರ್ಚಸ್ಸಿನಿಂದ ಪ್ರಯೋಗಿಸುವ ಶರಕ್ಕೆ ಬೇಕಾದ ಪ್ರತಿಯನ್ನು ಒದಗಿಸುವುದಕ್ಕೆ ಆ ಪಕ್ಷದಲ್ಲಿ ಈಗ ನೋಡು ಕಪ್ಪಿದ್ದವ ಬಿಳುಪಾಗಿ ಕುಳಿತಿದ್ದಾನೆ. ರಕ್ಷಿಸಿ ಹೇಳುವುದು ಭಾರತ ಸಾರಥಿಯಾದ ಶ್ರೀಹರಿ. ನಳಿನಾಕ್ಷನಾಥನ ರಥದೊಳಗಿಲೆ ನಿನ್ನ ಗೆಲುವರೆ ಬಿಡುವನೆ. 1000 ಹೆಸರು ಅವನಿಗುಂಟು, ನೀವು ನಳಿನಾಕ್ಷ ಅಂತಲೇ ಬಳಸಿದ್ದೀರಿ. ಉದ್ದೇಶ ಇಟ್ಟಾಡಿ 1000 ಪತ್ರಗಳಿರುವ ಶತಪತ್ರ ಅಂತ ಹೆಸರದಕ್ಕೆ 100 ಪತ್ರಗಳುಂಟು. ಸಮಾನವಾಗಿ 10 ದಿಕ್ಕಿಗೂ ತನ್ನ ಪತ್ರವನ್ನು ಚಾಚುವುದರಿಂದ ಅದು ನಳಿನಾಕ್ಷ. ಅಂದರೆ 10 ದಿಕ್ಕನ್ನು ಅವಲೋಕಿಸಿ ವರ್ತಿಸುವ ಸಾರಥ್ಯದ ಜಾಣ್ಮೆಯನ್ನು ಹೊಂದಿದ ಕೃಷ್ಣ.
ಏನು ಮಾಡಿಯ ಏನು ಮಾಡ್ಯಾನ? ಏನನ್ನು ಮಾಡಿ ಏನಕ್ಕೆ ಏನಪ್ಪ ಮಾಡ್ಯಾನ? ಮಾಡಿಯ ಆ. ಅಂದ್ರೆ ಆ. ಇಲ್ಲಿ ಪ್ರಯೋಗವಾಗಬಹುದಾದ್ದು ಕೃಷ್ಣನ ಭಗವತ್ ತತ್ವ ಅಲ್ಲ. ಮತ್ತಿನ್ನೇನು? ಕೃಷ್ಣ ದೇವರು ಮಹಿಮಾ ಮಾನವಿಕ ಪ್ರಯತ್ನ. ಹೌದೇ ಹೌದು. ಅದೇ ಹೌದು ಅಂತಾದ್ರೆ ಆ. ಈ ಪೂರ್ವದಲ್ಲಿ ಆದಂತೆಯೋ ಇನ್ನೇನೋ ಮಾಡುವುದಕ್ಕೆ ಹೋಗಬೇಕಾಗಿ ಆ. ಅರ್ಜುನನ್ನು ರಕ್ಷಿಸ್ತೇನೆ ಅಂತ ಒಂದು ಮಾತಿನಿಂದ ಆ. ಯಾವ ಸೂರ್ಯನಿಗೆ ಕತ್ತಲ ಸಿಗುವಾಗ ಮಾಡಿದನು ಆ. ಅಂತ ಪ್ರಯೋಗ ಮಹಿಮೆಗಳನ್ನು ಇಲ್ಲಿ ತೋರಿಸುವುದಕ್ಕಿಲ್ಲ. ಯಾಕಂದ್ರೆ ಒಂದು ಧೈರ್ಯತ ಯುದ್ಧ, ಇದು ದ್ವೈರಥ ಯುದ್ಧ. ಆ. ಇಲ್ಲಿ ನೀತಿಯನ್ನು ಉತ್ತರಿಸಿ ಮಾಡುವುದಕ್ಕಿಲ್ಲ. ಮತ್ತೆ ಸಮರ. ಇಲ್ಲಿ ಪ್ರಯೋಗವಾಗಬಹುದಾದ್ದು ಒಂದೇ, ಯಾವುದು? ಸಾರಥ್ಯದ ಕೌಶಲ. ಸಾರಥ್ಯದ ಕೌಶಲವನ್ನು ಅರಿಯುವುದಕ್ಕೆ ಆ. ಮತ್ತೊಬ್ಬ ಸಾರಥಿಗೆ ಮಾತ್ರ ಸಾಧ್ಯ. ಸಮಾನ ಮನಸ್ಕರಿಗೆ ಮಾತ್ರ ಮತಭೇದಗಳನ್ನು ಹೃದಯಸ್ಥವಾದ ಅಭಿಪ್ರಾಯಗಳನ್ನು ತಿಳಿಯಲಿಕ್ಕೆ ಬರ್ತದೆ. ಮಾಡುವುದಕ್ಕೆ ಸಾಧ್ಯ. ಅದೇ ಗುರುವಿನಿಂದ ಕಲಿತ ಅಭ್ಯಾಸ ಮಾಡಿದ ಉಭಯ ಸಾರಥಿಗಳು, ಅವನು ಸಾಂದೀಪಿನಿಯ ಶಿಷ್ಯ, ನಾನು ಸಾಂದೀಪಿನಿ ಶಿಷ್ಯ. ನನ್ನ ಗುರುಗಳು ಬೋಧಿಸಿದ ಅಶ್ವಹೃದಯವೋ ಆ. ರಥಕಲ್ಪವೋ ಆ. ಇತ್ಯಾದಿ ಸಾರಥ್ಯ ಕೌಶಲದಿಂದ ಆ. ಈ ಅಸ್ತ್ರ ಪ್ರಯೋಗವಾದ ಮೇಲೆ ಮಾಡಬಹುದಾದಂತಹ ಸಾಧನೆ, ಆ. ಮಾಡಬಹುದಾದಂತಹ ತಂತ್ರ, ಆ. ಮಾಡಬಹುದಾದಂತಹ ವಿದ್ಯೆ, ಆ. ಇದೆಲ್ಲವನ್ನು ಅವಲೋಕಿಸಿದ ಆ. ಸ್ವಲ್ಪ ದುಡುಕಿದ್ಯಾ ಅಂತ. ಯಾಕೆ? ನೀನ್ ಎಲ್ಲಿಗೆ ಗುರಿ ಹಿಡಿದಿದ್ದಿ? ಪಾರ್ಥನ ಕೊರಳಿಗೆ. ಈಗ ಕೊರಳು ಕತ್ತರಿಸುವುದು ನಿನ್ನ ಆಶಯ. ಅದೇ ಆಶಯ. ಅದಕ್ಕೆ ಬೇಕಾಗಿ ಕೊರಳಿಗೆ ಹಿಡಿದಿದ್ದ. ಸರಿ ನೋಟ ಇಟ್ಟು. ಅಂದ್ರೆ ನಿನ್ನ ಗುರಿ ಹಿಡಿದದ್ದು ಹಾ. ಕೇವಲ ಲಕ್ಷ್ಯ ಸಿದ್ಧಿ ಎನ್ನುವುದು ಆಡಂಬರಕ್ಕಲ್ಲ, ಅಲ್ಲೇ ಅಲ್ಲ. ಕೊರಳು ಕತ್ತರಿಸಬೇಕು ಎಂಬ ಕಾರಣ. ಅಟಕ್ಕೆ ಬಿದ್ದಿದೆ. ಅದನ್ನು ಸ್ವಲ್ಪ ಬದಲಿಸಬೇಕು. ಹೇಗೆ? ಕೊರಳಿಗೆ ಹಿಡಿದರೆ ಮುಖಕ್ಕೆ ತಾಗುವುದು. ಕೊರಳಿಗೆ ಹಿಡಿದರೆ ಮುಖಕ್ಕೆ ತಾಗುವುದು. ಉಮಗಾಗಿ ಬೆಸಸಿದರೆ ಉಮಗಾಗಿ ಬೆಸಸಿದರೆ ಶಿರವ ಹೌದೇ? ಇದು ಸಿದ್ಧತೆ ಶಿರವ ಇದು ಸಿದ್ಧತೆ ಮರಳಿ ಅಷ್ಟೇನಾ? ಸಾರಥಿಗಳೇ. ಸಾರಥ್ಯದ ಕೌಶಲವನ್ನು ಅರಿತ ಕಾರಣದಿಂದಲೇ ನಿನಗೆ ಈ ವಿವರಣೆಯನ್ನು ಕೊಡ್ತಾ ಇದ್ದೆ. ಆ. ದ್ವೈರಥ ಯುದ್ಧ ನೀ ತಿಳಿಯದೇ ಇದ್ದವನೇನು ಅಲ್ಲ. ಏನು? ರಥಕುಶಲಿಗನು ನೀನಿದ್ದಿ. ಸೂತ ಸಂಜಾತನಾಗಿ ಸೂತವನ್ನು ದೌತ್ಯವನ್ನು ಬಲ್ಲವನೇ. ರಥದ ವಿಚಾರದಲ್ಲಿ ನಿಮ್ಮಷ್ಟು ಗೊತ್ತಿಲ್ಲ, ಯುದ್ಧದ ವಿಭಾಗದಲ್ಲಿ ಸಾಕಷ್ಟು ಬಲ್ಲವನು. ಕೆಟ್ಟು ತಿಂದು ಕೊಟ್ಟು ಹೌದಾ? ದ್ವೈರಥ ಯುದ್ಧ ಎಂಬ ನೆಲೆಯಲ್ಲಿ ಆ. ಕೀಲಿಸಿದ ರಥವು ಮುಂದೆ ಚಲಿಸುವುದಕ್ಕಿಂತ ಆಹಾ. ನಿತ್ತ ನೆಲೆಯಲ್ಲಿಯೇ ತನ್ನ ಹೋಗುವುದಾದ ಅಕ್ಷದಲ್ಲಿ ತನ್ನ ಕಕ್ಷೆಯಲ್ಲಿ ಸ್ಥಾಪಿತವಾದ ಅಲ್ಲಿಯೇ ಇರಬೇಕು. ಆ. ಆದ್ದರಿಂದ ರಥ ಕೀಲಿಸಿದ ಮೇಲೆ ಪ್ರಾರಂಭವಾಗುವ ಯುದ್ಧಕ್ಕೆ ದ್ವೈರಥ ಯುದ್ಧ ಅಂತ ಹೆಸರು. ಇಚ್ಛೆಯಂತೆ ರಥವನ್ನು ಓಡಿಸ್ತಾ ಆಡುವುದಕ್ಕಿಲ್ಲ. ಒಂದರ್ಥದಲ್ಲಿ ಸಾರಥಿಗಳಿಗೆ ವಿಶ್ರಾಂತಿ. ವಿಶ್ರಾಂತಿ. ಆದರೆ ಆ. ದ್ವೈರಥ ಯುದ್ಧದಲ್ಲಿರುವ ಸಾರಥಿಯ ಅನಿವಾರ್ಯತೆ ಉಳಿದ ಯುದ್ಧದಲ್ಲಿ ಇಲ್ಲ. ಯಾಕೆ? ರಥ ಓಡಿಸುವ ಹೊತ್ತಿನಲ್ಲಿ ಆದ್ರೆ ಸಾಮಾನ್ಯ ರಥವನ್ನು ಓಡಿಸುವ ಜಾಣ್ಮೆ ಇದ್ದವನಾದ್ರೂ ಮಹಾರಥಿಯನ್ನು ಉಳಿಸಬಲ್ಲ. ನಾವಿದನ್ನು ಕಂಡವರಿದ್ದೇವೆ. ಹೆಣ್ಣಾದ ಕೈಕೇಯೇ ಸಾರಥ್ಯವನ್ನು ಮಾಡುವ ಮುಖೇನವಾಗಿ ಶಂಬರಾಸುರ ಕಾಳಗದಲ್ಲಿ ಮೂರ್ಛಿತನಾದಂತಹ ಚಕ್ರವರ್ತಿ ದಶರಥನನ್ನು ರಣಭೂಮಿಯ ಸೀಮೆಯಿಂದ ಉತ್ತರಕ್ಕೆ ಕರೆದೊಯ್ದು ಪ್ರಾಣ ರಕ್ಷಣೆಯನ್ನು ಮಾಡಿ ಶೈತ್ಯೋಪಚಾರವನ್ನು ಮಾಡಿದ್ದ ಮಹಾಸಾಧಕಿಯು. ಆದರೆ ಕೈಕಾ ಸಾರಥ್ಯವೆಂಬುದೇ ಸತ್ಯವಾದ ಸಾರಥ್ಯದ ಜಾಗರಣದಲ್ಲಿ ಯಾವತ್ತು ಸಾರಥಿ ಇಲ್ಲದಿರುವಾಗಲೆಲ್ಲ ಆಕೆಯನ್ನು ಬಳಕೆ ಮಾಡಿರುವುದಕ್ಕೆ ನಿದರ್ಶನ ಇಲ್ಲ. ಅದರ ಅರ್ಥ ಏನು? ರಥವನ್ನು ಓಡಿಸಬಲ್ಲ ಜಾಣ್ಮೆಯಿಂದಷ್ಟೇ ದಶರಥನನ್ನು ಉಳಿಸಿ. ಅದು ದ್ವೈರಥ ಯುದ್ಧ ಅಲ್ಲ. ಸರಿ. ದ್ವೈರಥ ಯುದ್ಧದಲ್ಲಿ ಆದ್ರೆ ಹೇಗೆ? ರಥ ಕೀಲಿಸಿದ ಹೊತ್ತಿನಲ್ಲಿಯೂ ರಥದ ಗತಿ ಬದಲಾಗದಂತೆ ರಥದ ಸ್ಥಿತಿ ಬದಲಾವಣೆ ಮಾಡುತ್ತಾ ಸ್ಥಿರತೆಯನ್ನು ಸಮತೋಲನವನ್ನು ಸಾಧಿಸ್ತಾ ಮಹಾರಥಿಯನ್ನು ಉಳಿಸಬೇಕಾದ ಸಾರಥಿಯ ಜಾಣ್ಮೆ ಅನಿವಾರ್ಯ ಕರ್ತವ್ಯ. ಇದಕ್ಕೆ ವಿನಿಯೋಗವಾಗುವುದು ರಥಕಲ್ಪ ಎಂಬ ವಿದ್ಯೆ. ನಿಮ್ಮಷ್ಟು ಗೊತ್ತಿಲ್ಲಪ್ಪ ನನಗೆ. ಆ ರಥಕಲ್ಪ ಸರಿಯಾಗಿ ಪ್ರಯೋಗವಾಗಬೇಕು ಅಂತಾದ್ರೆ ಅದಕ್ಕೆ ಆನುಕೂಲ್ಯವನ್ನು ಒದಗಿಸುವುದು ಅಶ್ವಹೃದಯವೆಂಬ ಪರ್ಯಾಯವಾದ ವಿದ್ಯೆ. ಅದು ತಿಳಿಯಬೇಕು, ತಿಳಿದಿದ್ದೀವಿ. ಸಾಧ್ಯ ಇಲ್ಲ. ಕೆಲವರು ಹೀಗೆ ಬಾರಿಸುವುದು ಕಲಿತಾರೆ. ಹೌದು. ಹೀಗೆ ಬಾರಿಸುವುದನ್ನು ಪ್ರತ್ಯೇಕ ಕಲಿತಾರೆ. ಹುಡುಗರು ಹೇಳುವುದು ಮೊದಲು ಇದನ್ನು ಕಲಿತೆ ಅದನ್ನು ಕಲಿಯಬೇಕು. ಇಲ್ಲದೇ ಇದ್ರೆ ಇದನ್ನು ಬಾರಿಸುವಲ್ಲಿ ಇದನ್ನೇ ಬಾರಿಸ್ತಾರೆ, ಇದನ್ನು ಬಾರಿಸುವಲ್ಲಿ ಇದನ್ನು ಲಯ ಸಿಕ್ಕುವುದಿಲ್ಲ. ಹೌದಾ? ಲಯ ಸಿದ್ಧಿ ಆಗಬೇಕು ಅಂತಾದ್ರೆ ಪೂರ್ಣ ಪಾಠ ಆಗಬೇಕು. ಮತ್ತೆ ಲಯ ಶುದ್ಧಿಯೂ ಆಗಬೇಕು. ಲಯ ಶುದ್ಧಿ ಆದ್ರೆ ಲಯ ಸಿದ್ಧಿ ಆಗುತ್ತೆ. ಲಯ ಶುದ್ಧಿ ಇಲ್ಲದೆ ಸಿದ್ಧಿ ಆದ್ರೆ ಸಿದ್ಧಿಯಾದ ಲಯವು ವ್ಯರ್ಥ ಅಂತ ಮತ್ತೆಲ್ಲ ಶುದ್ಧಿಯಾದದ್ದು ಅಶುದ್ಧಿಯಾಗಿ ಆಗುತ್ತದೆ. ಈಗ ಶುದ್ಧವಾದ ಲಯ ಯಾವುದು? ಲಯ ಗತಿ.
ಲಯ ಅಂದ್ರೆ ಗತಿ. ಹಾ. ಆ ಗತಿ ರಥಕ್ಕೊದಗುವುದಕ್ಕೆ ಹಾ. ಕಾರಣವಾದ ಎರಡು ವಿದ್ಯೆಗಳು ರಥಕಲ್ಪ ಮತ್ತು ಅಶ್ವದಯ. ಓ. ಈಗ ಅದನ್ನು ನಾನು ಪ್ರತ್ಯೇಕವಾಗಿ ವಿವರಿಸ್ತೇನೆ. ಹಾ. ಬಹಳ ದೀರ್ಘವಾಗಿ ಬೇಕಾಗಿಲ್ಲ, ಇಲ್ಲಿಗೆ ಬೇಕಾದಷ್ಟು ವಿವರಿಸ್ತೇನೆ. ಹಾ. ಅಶ್ವದಯವೆಂದರೆ ಹಾ. ಅಶ್ವದ ಮನೋರಥವನ್ನು ಸಾರಥಿ ತನ್ನ ಮನೋರಥದೊಂದಿಗೆ ಸೇರಿಸುವುದು. ಹಾ, ಹಾ. ಇದೊಂದು ಮನೋವಿಜ್ಞಾನ. ಹಾ. ಅಂದ್ರೆ ಹಾ. ಸಾರಥಿಯಾದವನು ತನ್ನ ಬೆರಳುಗಳಿಂದ ಹಾ. ಅಶ್ವದ ಬೆನ್ನ ಮೇಲೆ ನವಿರಾಗಿ ಗೀರಿದರೆ ಅಶ್ವ ಸ್ಪಂದನೆಯನ್ನು ಕೊಡ್ತದೆ. ಹಾ. ತನ್ನ ಕಾಲ ಬೆರಳಿನಿಂದ ಹಾ. ಅಶ್ವದ ಹೊಟ್ಟೆಯ ಅಡಿಭಾಗವನ್ನು ಗೀರಿದ್ರೆ ಅಶ್ವ ಸ್ಪಂದನೆಯನ್ನು ಕೊಡ್ತದೆ. ಹೌದಲ್ಲ? ವಾಗೆಯನ್ನು ಚಪ್ಪರಿಸದೆ ಶಬ್ದ ಮಾಡಿದ್ರೆ ಹಾ. ಅಶ್ವ ಸ್ಪಂದನೆಯನ್ನು ಕೊಡ್ತದೆ. ಅಷ್ಟು ಶೀಘ್ರಗ್ರಾಹಿ. ಶೀಘ್ರಗ್ರಾಹ್ಯ. ಅಂದ್ರೆ ಇದು ಅಶ್ವದ ಮನೋರಥವು ಸಾರಥ್ಯ ಮನೋರಥವು ಎರಕವಾಗುವ ಪ್ರಕ್ರಿಯೆ. ಅಪ್ಪ, ಎಷ್ಟು ವಿದ್ಯೆ ಉಂಟು ಇದರೊಳಗೆ. ಇದರಿಂದ ಆಗುವ ಪ್ರಯೋಜನ ಏನು? ಏನು ಪರಿಣಾಮ? ರಥಕ್ಕೆ ಬಂಧಿಸಿದ ಅಶ್ವಗಳು, ಹಾ. ಅಶ್ವಗಳ ಮೇಲೆ ಕೆಳಗಾಗುವಿಕೆ ಹಾ. ಈ ಅಶ್ವಹೃದಯದಿಂದ ಸಾಧಿಸುವುದಕ್ಕಾಗುತ್ತದೆ. ಹಾ. ಸರಳವಾಗಿ ಹೇಳುತ್ತೇನೆ. ಹಾ. ಕಾಲ ಬೆರಳಿನಿಂದ ಮುಂದಿರುವ ಕೃಷ್ಣ ಹಾ. ಕಟ್ಟಿದ ಕುದುರೆಯ ತೊಡೆಯ ಭಾಗವನ್ನು ಗೀರಿದ ಅಂತಾದರೆ ಹಾ. ಕುದುರೆಗಳು ಒಮ್ಮೆಲೆ ಮುಂಗಾಲನ್ನು ಮೇಲೆತ್ತಿ ಕೆರೆಯುತ್ತದೆ. ಓ, ಗೀರುವುದು ಹಿಂಬಕ್ಕಾಲಿನ ತೊಡೆಯನ್ನು. ಅಯ್ಯೋ, ಆಗ ಅಪಾಯ ಆಗಿತ್ತಲ್ಲಪ್ಪ ರಥಕ್ಕೆ. ಏನಾಗುತ್ತದೆ? ಅಪಾಯ ಆಗುವುದೇ ಮತ್ತೆ ಚಾಚನೆ. ನಿರ್ದಿಷ್ಟ ಪ್ರಮಾಣದಿಂದ ಮೇಲೆದ್ದ ಕಾಲಕ್ಕೆ ಕುದುರೆಯ ಸರಳ ರೇಖೆಯಲ್ಲಿ ರಥಿಕನು, ರಥಿಕನ ಸರಳ ರೇಖೆಯಲ್ಲಿ ರಥವು ಹಿಮ್ಮುಖವಾಗಿ ಬಾಗುತ್ತದೆ. ಆಗಲೇಬೇಕಲ್ಲ. ಆಗ ಭೂಕಂಪನ ಆದರೆ ಭೂಮಿಯೇ ಕಂಪಿಸುವಾಗ ನಮ್ಮದು ಗಟ್ಟಿ ಪಂಚಾಂಗದ ಮನೆ ಅಂತ ಎಲ್ಲ ಆಗುವುದಿಲ್ವಲ್ಲ. ಆಗ್ತದೆ. ರಥಕ್ಕೆ ಕಟ್ಟಿದ ಅಶ್ವವನ್ನು ಅವಲಂಬಿಸಿದ ರಥವಾದ್ದರಿಂದ ಹಾ. ರಥವನ್ನು ಎತ್ತಿದ ಕುದುರೆಗಳಂತೆ ರಥವು ಹಿಮ್ಮುಖವಾಗಿ ಬಾಗುತ್ತದೆ. ಹಾ. ಆಗ ಏನಾಗುತ್ತದೆ? ಹಾ. ಕೊರಳಿಗಾಗಿ ನೀ ಬಾಣವನ್ನು ಹೂಡಿದ್ದಿ. ಹಾ. ರಥಿಕನು ಹಿಮ್ಮುಖವಾಗಿ ಬಾಗಿದಾಗ ಹಾ. ಕೊರಳಿಗೆ ಹಿಡಿದ ಬಾಣ ಅವನ ಕಿರೀಟವನ್ನು ತಾಗುತ್ತದೆ. ಒಂದು ಅಂಗುಲ ಮೇಲೆ ಹೋಗುತ್ತದೆ. ಹಾ. ಆಗ ಹಾ. ನೀನು ಪ್ರಯೋಗಿಸಿದ ಈ ಶರ ನಿಷ್ಫಲ ಅಂತ ಆಗುತ್ತದೆ. ಹಾ. ಬೇಡ, ಅದಕ್ಕೆ ವ್ಯತಿರಿಕ್ತವಾಗಿ ಯೋಚಿಸಿ. ಹಾ. ಸಾಂದರ್ಭಿಕವಾಗಿ ಇಲ್ಲಿ ಆಗುತ್ತದೆ ಅಂತಲ್ಲ. ಹಾ. ಅದೇ ಅಶ್ವದ ಹಾ. ಬೆನ್ನ ಭಾಗವನ್ನೊಮ್ಮೆ ಗೀರಿದ ಅಂತ ಆದ್ರೆ ಹಾ. ಮುಂಗಾಲುಗಳನ್ನು ಕುಸಿದು ಅಶ್ವ ಕುಸಿಯುತ್ತದೆ. ಹಾ. ಆಗ ಅಶ್ವವು ರಥಿಕನು ರಥವು ಮುಂಭಾಗಕ್ಕೆ ಬಾಗುತ್ತಾರೆ, ಮಂಡಿಯೂರಿ ನಿಂತದ ಕುದುರೆಗಳು ಆಗುತ್ತದೆ. ಹಾ. ಆಗ ಕೊರಳಿಗೆ ನೀನು ಹಿಡಿದಂತಹ ಉರ ಹಾ. ಭಾಗವು ಹಾ. ಕೆಳಗಿಳಿದು ಉರವನ್ನು ಸೇರುತ್ತದೆ. ಹೊಟ್ಟೆ ಬಗೀತದೆ. ಹೊಟ್ಟೆ ಬಗೀತದೆ. ನನಗೆ ಭಾರತದ ಹೊಟ್ಟೆ ಬಗ್ಗದು ಏನಾಗಬೇಕು? ಅಲ್ವಾ? ಹಾ. ಹಾಗಾದ್ರೆ ಹಾ. ಈ ಎರಡೂ ಸಾಧ್ಯತೆಯನ್ನು ಅಶ್ವಹೃದಯದ ಜಾಣ್ಮೆಯಿಂದ ಸಾಧಿಸುವ ನಳಿನಾಕ್ಷನಲ್ಲಿ ಇರುವಾಗ ಇಲ್ಲಿ ನೀನು ವಿಜಯವನ್ನು ಹೊಂದುವುದಕ್ಕೆ ಸಾಧ್ಯ ಇಲ್ಲ. ಹಾ. ಅದಕ್ಕೆ ಸುಲಭವಾದ ದಾರಿ. ಏನು ಪರಿಹಾರವೂ ಬೇಕಲ್ಲ. ಮೂರನೆಯ ಸಾಧ್ಯತೆ ಇಲ್ಲವೇ ಇಲ್ಲ. ಯಾವುದದು? ಈ ಮೂರನೇ ಸಾಧ್ಯತೆ ಇದರಲ್ಲಿ ಇಲ್ಲವೇ ಇಲ್ಲ. ಹಾ. ಒಂದೋ ಕುದುರೆ ಕುಸಿಯು, ಹಾ. ಇಲ್ಲ ಕುದುರೆ ನೆಗೆಯು. ಹಾ. ಇದರ ಆಚೆ ಕುದುರೆಯನ್ನು ಓಡಿಸುವ ಜಾಣ್ಮೆ ಇಲ್ಲ. ನಾವು ಕೇಳಲಿಕ್ಕೂ ಇಲ್ಲ. ಆದ್ದರಿಂದ ಹಾ. ಕೊರಳಿಗೆ ಹಿಡಿದಂತಹ ಲಕ್ಷ್ಯವನ್ನು ಹಾ. ಸ್ವಲ್ಪ ಬದಲಿಸಿ ಸ್ವಲ್ಪ ಹಾ. ಅದನ್ನು ಉರಗಾಗಿ ಬೆಸೆ, ಎದೆಗಾಗಿ ಹೂಡು. ಆಗೇನಾಗುತ್ತದೆ? ಒಮ್ಮೆ ಎಲ್ಲಿಯಾದರೂ ಬಗ್ಗಿಸಿದ ಅಂತಾದ್ರೆ ನಾಭಿಯನ್ನು ಸೇರಿ ಅಪಾನವಾಯು ಇತ್ಯಾದಿಗಳಿಂದ ಅವ ಸಾರುತ್ತಾನೆ. ಬೇಡ, ಮೇಲೆತ್ತಿದ ಅಂತಾದ್ರೆ ಎದೆಯಿಂದ ಕುತ್ತಿಗೆಗೆ ಬಂದು ಪಾರ್ಥನ ಗಾಳ ಕತ್ತರಿಸ್ತದೆ. ಎರಡರಿಂದಲೂ ಪಾರ್ಥ ಸಾಯ್ತಾನೆ. ಹೂಡು. ಆದಾನ, ಸಂಧಾನ, ವಿನಿವರ್ತನ, ಮೋಕ್ಷ, ಹೌದು, ಸ್ಥಾನ, ಮುಷ್ಟಿ, ಪ್ರಯೋಗ, ಪ್ರಾಯಶ್ಚಿತ್ತ, ಮಂಡಲದ ಸರಿ. ಧನುರ್ವೇದದ ದಶಾಂಗಗಳು. ಆದಾನ, ಸಂಧಾನ, ವಿನಿವರ್ತನ, ಮೋಕ್ಷ. ಹೌದು, ಮೋಕ್ಷಣ ಆಗುವ ಮೊದಲು ವಿನಿವರ್ತನ ಮಾಡಬೇಕು ಅಂತ ನಿಯಮ. ಸರಿ. ಸಾಧಾರಣ ಯೋಧ ಇದನ್ನು ಅನುಜವಾಗಿ ಎಲ್ಲಾ ಯೋಧರು ಪಾಲಿಸಿಕೊಂಡು ಬಂದದರಿಂದ ಒಪ್ಪುತ್ತಾನೆ. ಸರಿ. ಭೂತಕ್ಕೆ ಬೇರೆ, ವರ್ತಮಾನಕ್ಕೆ ಬೇರೆ, ಭವಿಷ್ಯತ್ತಿಗೆ ಬೇರೆ ಅಂತಿಲ್ಲ. ಇಲ್ಲ. ಆದರೆ ಇಲ್ಲಿ ಒಂದು ವಿಶೇಷವಾದಂತಹ ಸಂದರ್ಭ. ಹೌದು. ಒಂದನೆಯದಾಗಿ ಈ ಬಾಣ ಸ್ವಯಂ ಶಕ್ತಿಯನ್ನು ಪ್ರಕಟಗೊಳಿಸಿದೆ. ಪಡೆದಂತದ್ದು. ಎರಡನೇದಾಗಿ ಇದನ್ನು ರೌದ್ರ ಮಂತ್ರಕ್ಕೆ ಆವಾಹನೆಗೊಳಿಸಿ ಆ ಮೂಲಕವಾಗಿ ಅದರ ಸಂಯಮಗೊಳಿಸಿ ಆ ಮೂಲಕ ನನ್ನ ವಿಜಯ ಅನ್ನುವುದನ್ನು ಸಿಗಗೊಳಿಸಿ, ಸರಿ. ಮೂರನೇದಾಗಿ ಭಾರತದ ಕೊರಳಿಗೆ ನಾನು ಶಕ್ತವಾಗಿ ಲಕ್ಷ್ಯ ಸಿದ್ಧಿಯನ್ನು ಮಾಡಿ ಅದನ್ನು ಜೋಡಿಸಿದ ಮೇಲೆ ನಾನು ಇದನ್ನು ಕೇಳಿ, ಸರಿ. ಒಳ್ಳೆಯ ಸಲಹೆ, ಹಾ. ಅಪಾರವಾದಂತಹ ಅನುಭವವನ್ನು ಆಧರಿಸಿಕೊಟ್ಟಂತಹ ಸೂಚನೆಗಳು. ಹಾ. ಯಾವ ಕಾರಣಕ್ಕೂ ಯಾವ ಯೋಧನು ಇದನ್ನು ಮರೆಯುವ ಹಾಗಿಲ್ಲ. ಸರಿ. ಎಂತಹ ತಿಳುವಳಿಕೆ, ಅಗಾಧವಾದ ಪಾಂಡಿತ್ಯ, ಹಾ. ಅಶ್ವಹೃದಯ ರಥಕಲ್ಪದಲ್ಲಿ ಕರತಲಾಮಲಕತೆಯನ್ನು ಹೊಂದಿದ್ದಂತಹ ಶಲ್ಯರೇ, ನನಗೆ ಸಾರಥಿಯಾಗಬೇಕು ಅಂತ ನಿನ್ನ ರಾತ್ರಿ ಇಡೀ ನಿದ್ದೆಗೆಟ್ಟು ಕೌರವನ ನಿದ್ದೆಗೆಡಿಸಿ ಪ್ರಾರ್ಥಿಸಿದ್ದಕ್ಕೆ ಸರಿ. ಈ ಕಾಲದಲ್ಲಿ ವರ ರೂಪದಲ್ಲಿ ಬಂದಿದ್ದೀರಲ್ಲ, ಹೌದು. ಅದಕ್ಕಾಗಿ ನಿಮ್ಮ ಜ್ಞಾನಕ್ಕೆ, ಹಾ. ನಿಮ್ಮ ಪಾಂಡಿತ್ಯಕ್ಕೆ, ಹಾ. ನೀವು ಕೊಟ್ಟ ಕುಶಲ ಶೈಲಿಯ ಎಲ್ಲ ಸಲಹೆಗಳಿಗೆ ಹಾ. ನನ್ನ ಶರಣಾರ್ಥಿ. ಒಳ್ಳೆಯದು. ಆದರೆ ಆದರೆ ನಾನೀಗ ಗುರಿ ಹಿಡಿದ ಮೇಲೆ ಹಾ. ನೀವು ಕೊಟ್ಟ ಸಲಹೆಯನ್ನು ನಾನು ಪಾಲಿಸಿದ್ರೆ ಹಾ. ಯಾಕೋ ಅದರಲ್ಲಿ ಅಪಭ್ರಂಶತೆ ಕಾಣಿಸ್ತದೆ, ಅದೇ. ನನಗೆ ಕಾಣ್ತದೆ. ಈಗ ಗುರಿ ಹಿಡಿಯದೆ ಕೇಳಿದ್ರೆ ಹಾ. ಹೇಗೆ ಶಲ್ಯರೇ
ನನ್ನ ಕೈಗೆ ಬಂದಿರುವಂತಹ ಸ್ವಯಂ ಕರ್ತೃತ್ವವನ್ನು ಹೊಂದಿರುವಂತಹ ಈ ಬಾಣವನ್ನು ನಾನು ಹೇಗೆ ಹೂಡ್ಲಿ? ಪಾರ್ಥನ ತಲೆಗೆ ಕತ್ತರಿಸುವುದಕ್ಕಾಗಿ ಕೊರಳಿಗೆ ಹೂಡಬೇಕು ಅಂತಿದ್ದೇನೆ. ಹಾಗಾದ್ರೆ ನೀನು ಹೀಗೆ ಮಾಡುತ್ತ ನಿಮಗೆ ಹೇಳಲಿಕ್ಕೆ ಸಾಧ್ಯ ಇತ್ತು. ಆದರೆ ಯೋಧ ಧರ್ಮ ನ್ಯಾಯೇನ ಯೋಧ ಧರ್ಮವನ್ನು ಬಲ್ಲವನೊಬ್ಬನು ಪಾಲಿಸಿಕೊಂಡು ಬಂದಂತ ಧರ್ಮದ ಪ್ರಕಾರ ಈಗ ನನಗೊಂದು ಸಣ್ಣ ತೊಡಕು ಬಂತು. ಆಡಿಬಿಡ್ಲ ಒಂದು ಶರಸಂಧಾನ ನಮ್ಮಲ್ಲಿ ಕುಟಿಲ ವಿದ್ಯೆಗಳೆಂದು ಕಣ್ಗೆ ಶಲ್ಯ ನಾವಣಿಯುವ ಧರ್ಮದಲ್ಲಿ ಇಂದು ಹೋಗಿದ ಶವ ಇಡುವುದಂದರೆ ಇಂದು ಹೂಡಿದ ಶವ ಇಳುವುದಂತವೇ ನೀನಲ್ಲಿ ಹೊರಸಾಲೆಂದು ತಿರುವಿನೊಡಂಬ ದೊಡ್ಡರು ಕರುಣಾಪತಿಯೇ ಅಂಗಾಧಿಪತಿ ಒಂದು ಶರಸಂಧಾನ ನಾಲಗೆಯೊಂದು ಹೀಗೆ ನಿಮಗೆ ನಾನು ಆಡಿದೆ. ಒಬ್ಬ ಯೋಧನಾದವನು ಒಬ್ಬನ ಕೊರಳನ್ನು ಕತ್ತರಿಸ್ತೇನೆ ಅಂತ ಪ್ರತಿಜ್ಞಾಬದ್ಧನಾದರೆ ಯಾವ ಕಾರಣಕ್ಕೂ ಕತ್ತನ್ನಲ್ಲದೆ ಮತ್ತೊಂದನ್ನು ಗುರಿಯಾಗಿಸಕೂಡದು. ಒಂದೇ ಶರಸಂಧಾನ ನಾಲಗೆಯೊಂದು ಕತ್ತರಿಸ್ತೇನೆ ಅಂತ ಹೇಳಿದಂತಹ ಪ್ರತಿಜ್ಞೆಗೆ ಪೂರ್ಣತೆಯನ್ನು ಕೊಡುವುದೇ ಅವನ ಉದ್ದೇಶ. ಈಗ ನೀವು ಕೊಟ್ಟಂತ ಸಾಮಯಿಕವಾದ ಸಲಹೆಯನ್ನು ನಾನು ನಿರಾಕರಿಸುವುದಿಲ್ಲ. ಒಳ್ಳೆಯ ಪ್ರಾಗಲ್ಭ್ಯ ಉಳ್ಳಂತಹ ಮಹಾತ್ಮರಾದಂತಹ ನೀವು ಆಡಿದ ಮಾತು ಯಾವತ್ತು ಸಟೆಯಾಗುವುದಕ್ಕೂ ಇಲ್ಲ. ಆದರೆ ಯೋಧನಾಗಿ ನಾನು ಪಾಲಿಸಿಕೊಂಡು ಬಂದ ಒಂದು ಧರ್ಮ ಉಂಟು. ಒಂದು ಶರಸಂಧಾನ ನಾಲಗೆಯು ಯಾವಾಗಿನಿಂದ ಅಂತ ನೀವು ಕೇಳಿದ್ರೆ ಅದು ಬಹಳ ದೊಡ್ಡ ಇತಿಹಾಸ ಉಳ್ಳದ್ದಲ್ಲ. ಅದನ್ನು ಈಗಲೇ ನೀವು ಹೇಳಬೇಕಾದ ಅಗತ್ಯ ಏನು ಬಂತು ಅಂತ ಕೇಳಿದ್ರೆ ಉಪಾಂಶ ವ್ರತಗಳನ್ನು ಹಾಗೆ ಹೇಳುವುದಲ್ಲ. ಊಟ ಮಾಡುವಾಗ ಒಂದವನಿಗೆ ಪಥ್ಯ ಆಗುವುದಿಲ್ಲ, ಬಡಿಸುವಾಗ ಅದೊಂದು ನನಗೆ ಬೇಡ, ಅದಕ್ಕೆ ಬೇಡ, ಉಳಿದಾಗ್ತದೆ, ನನ್ನ ಹೊಟ್ಟೆಗಾಗುವುದಿಲ್ಲ. ಅದನ್ನು ಮುಂದುವರಕ್ಕೆ ಮೊದಲು ಹೇಳುವ ಕ್ರಮ. ಹಾಗಾಗಿ ನಿಮ್ಮಲ್ಲೆಲ್ಲ ಅದನ್ನು ಮೊದಲು ಹೇಳಬೇಕಾದ ಅಗತ್ಯ ಇಲ್ಲ. ಮತ್ತೆ ಇದೊಂದು ಸರಳವಾದ ಸಂಗತಿ. ಈಗ ಜೀವಂತವಾದ ಗುಣವನ್ನು ಪ್ರಕಟೀಕರಿಸುತ್ತಿರುವ ಈ ಸರಳು ನಾವು ತಿಳಿದಷ್ಟು ಸರಳವಾಗಿಲ್ಲ, ಆಳವಾಗಿದೆ. ಅಧ್ಯಯನಶೀಲನಿಗೆ ಗಹನವಾದಂತಹ ಗೂಢ ವಿಚಾರಗಳನ್ನು ಇಟ್ಟುಕೊಂಡಿದೆ. ಇದನ್ನು ನಾನು ಉಪಶಮನಗೊಳಿಸಿದ್ದು ನನ್ನ ವಿಶಿಷ್ಟವಾದ ರೌದ್ರ ಮಂತ್ರದ ಆವಾಹನೆಯಿಂದ. ಈಗ ನಾನು ಇದನ್ನು ಪ್ರಯೋಗ ಮಾಡುವಾಗ ಉರಿ ನಸುಕಿ ಆ ಮೂಲಕವಾಗಿ ವಿಷವನ್ನು ವಮಿಸಿ ಇದು ಮತ್ತು ಅದನ್ನು ಮುಂದುವರಿಸಬಹುದೇ? ಅದು ಮತ್ತು ಅದನ್ನು ಮಾಡಿ ಬಿಟ್ಟಿದ್ದೆ. ನಿಮ್ಮ ಮಾತನ್ನು ಕೇಳಿ ನಿಮ್ಮ ವಿಶಿಷ್ಟವಾದಂತಹ ಸಲಹೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಕೊಂಡಾಡುತ್ತಾ ಒಪ್ಪಿ ನೀವು ಹೇಳಿದಾಗೆ ಕೊರಳಿಗೆ ಹಿಡಿದರೆ ಮಕುಟಕದಾಗುವುದು ಮೇಲುರಕ್ಕಾಗಿ ಬೆಸಸಿದರ ಕೊರಳ ಕೊಯ್ಯುವುದು. ಈಗ ಅವನ ಉರಕ್ಕಾಗಿ ಬೆಸಸಿದ್ರೆ ಬೇರೆ ಮಾಡಿದ್ರು ಕೆಳಗೆ ಮಾಡಿದ್ರು ಅಪಾಯ ಕಟ್ಟಿಟ್ಟ ಬುದ್ಧಿ ಸಾಗಿದಿರಲ್ಲ. ಅಲ್ಲಿಗೆ ಹೋಗುವಾಗ ಇದೇನಾದರೂ ರೌದ್ರತೆಯಿಂದ ಮತ್ತೊಂದು ರೂಪಕ್ಕೆ ಬಂದೀತ ಎನ್ನುವ ಹಾಗಿನ ಸಂಶಯವು ಜಿಗಿನು ನನ್ನೊಳಗೆ ತುಂಬಿಕೊಂಡಿದೆ. ಮತ್ತೆ ಇನ್ನೊಂದುಂಟು, ಇಂದು ಹೂಡಿದ ಸರಳನ್ನು ಇರುವುದು ಅಂದವೇ. ಯಾವತ್ತು ವಿಜಯ ಎನ್ನುವ ಧನುಸ್ಸಿಗೆ ಜೋಡಿಸಿ ಇನ್ನೇನು ಪ್ರಯೋಗ ಮಾಡುವುದಕ್ಕೆ ಮುಹೂರ್ತವನ್ನು ಮಾತ್ರ ನಿಗದಿ ಮಾಡುವುದಕ್ಕೆ ಕಾಯುತ್ತಿರುವ ನಾನಿದನ್ನು ಇಳಿಸಿದೆ ಅಂತ ಯಾವತ್ತಾದರೂ ಉಳಿದವರು ಹೇಳುವುದಿಲ್ಲ. ಇವರನ್ನ ರಾಧೆ ಅಂತ ಕರೆದದ್ದು ಸರಿ ಉಂಟು, ಅಧಿರತನ ಸೂನು ಅಂತ ಆಕ್ಷೇಪಿಸುವುದು ಸರಿ ಉಂಟು. ಸೂತನ ಮಗನಿಗೆ ಇಷ್ಟೇ ವ್ಯವಹಾರ, ಒಂದು ಹೀಗೆ ಏರಿಸುವುದು ಪುನಃ ಇಳಿಸುವುದು. ಅವನಿಗೆ ಸ್ಥಿತ್ಯಂತರ ಉಂಟೇ ಹೊರತು ಸ್ಥಿರತೆ ಎನ್ನುವುದಿಲ್ಲ. ಈ ಆಕ್ಷೇಪಕ್ಕೂ ನಾಳೆ ಗೊತ್ತಾಗುವ ಸಾಧ್ಯತೆ ಉಂಟು. ಮತ್ತೆ ಇದರ ಬಗ್ಗೆ ಅಪರಿಮಿತವಾದಂತಹ ಆತ್ಮವಿಶ್ವಾಸ ನನಗೆ. ನನ್ನ ಗುರುಗಳಾದಂತಹ ಭಾರ್ಗವ ರಾಮರು ಎಷ್ಟೋ ಕಾಲದ ಹಿಂದೆ ಕೊಟ್ಟಂತಹ ಅದ್ಭುತವಾದಂತಹ ವಿಷಯ, ಇದನ್ನು ಬಿಳಿಯ ಗಂಧವನ್ನು ತೆಗೆದು ಅದಕ್ಕೆ ಅತ್ಯಂತ ನಿಶ್ಚಲವಾದಂತಹ ಶ್ರದ್ಧಾಭಾವದ ಭಕ್ತಿಯಿಂದ ಅದನ್ನು ಆರಾಧಿಸುತ್ತಾ ಬಂದವರು ನಿನ್ನ ಅತರೋಕ್ತವಾದ ಮಂತ್ರದಿಂದ ತಾಂತ್ರಿಕವಾದಂತಹ ಸಿದ್ಧಿಯಿಂದ ರಾತ್ರಿ ಇಡೀ ಬೆಳಗಿನವರೆಗೆ ಆರಾಧನೆ ಮಾಡಿದ್ದೇನೆ. ಅದರಿಂದ ಪರಿಪುಷ್ಟವಾದಂತಹ ಮಂತ್ರ, ಭಾರ್ಗವರಾಮರು ಕೊಟ್ಟಂತಹ ಸೂತ್ರದಿಂದ ಬಂಧಿತವಾದ ಮಾರ್ಗಣ, ಭಾರ್ಗವರಾಮರು ಕೊಟ್ಟಂತಹ ಮಾರ್ಗದರ್ಶನದ ಪ್ರಕಾರ ಪ್ರಯೋಗ ಮಾಡಬೇಕಾದ ಮಾರ್ಗಣ, ಇಂಥಗದ್ದನ್ನು ನೀವು ಹೇಳಿದ ಪ್ರಕಾರ ಸರಿ ಉಂಟು. ನೀವು ಹೇಳಿದ ಕ್ರಮದ ಬಗ್ಗೆ ಆಕ್ಷೇಪ ಇಲ್ಲ. ಗುರಿ ಹಿಡಿಯುವ ಮೊದಲು ನೀವು ಹೇಳಿದ್ರೆ ವಿನಿವರ್ತನ ಮಾಡಬಹುದಿತ್ತು. ಇನ್ನು ಮೋಕ್ಷಣವನ್ನೇ ನನಗೆ ಉಳಿದದ್ದು. ಸ್ಥಾನವನ್ನು ಗಟ್ಟಿ ಮಾಡಿ ಕುಸ್ತಿಯನ್ನು ಬಿಗಿಯಾಗಿ ಹಿಡಿದು ಪ್ರಾಪ್ತಿ ಪ್ರಾಕಾಮ್ಯಗಳನ್ನು ಬಳಸಿ ಆ ಮೂಲಕವಾಗಿ ಆತ್ಯಂತಿಕವಾದಂತಹ ಕೊನೆಯದಾದಂತಹ ಗುಣವನ್ನು ಪಡೆದುಕೊಂಡು ಇಂತಹ ನೆಲೆಯಿಂದ ನಾನು ಹೊರಟಾಗ ನೀವು ಅದನ್ನು ತಗ್ಗಿಸಿ ಅಂತ ಹೇಳಿದ್ರೆ ನಾವು ಧರ್ಮದಲ್ಲಿ ಎಡೆ ಇಟ್ಟಾಗ ಆಗ್ತದೆ. ಅಲ್ಲಿ ಭಾರತ ಕಾಯ್ತಾ ಇದ್ದಾನೆ, ಇದನ್ನು ತುಂಡು ಮಾಡುವುದು ಹೇಗೆ, ನಳಿನಾಕ್ಷ ಇದನ್ನು ನಿರಸನಗೊಳಿಸುವುದು ಹೇಗೆ ಅಂತ ಕಾಯ್ತಾ ಇದ್ದಾನೆ. ಇದಕ್ಕೊಂದು ಪ್ರಯೋಗ ಮಾಡ್ತೇನೆ ಅಂತ ಕೂತವ ನಾನು ಪಕ್ಕನೆ ಇಳಿಸಿದ ತಕ್ಷಣ ಅವನಿಗೆ ಒಬ್ಬ ತೋಮರದಿಂದ ಒಬ್ಬರನ್ನು ಬಡಿಯುವುದಕ್ಕಾಗಿ ಹೋಗ್ತಾನೆ. ಇನ್ನೇನು ತೋಮರಕ್ಕೆ ಪೂರಕವಾಗಿ ವಿರೋಧವಾಗಿ ಗುರಾಣಿ ಹಿಡಿತಾನೆ. ತಕ್ಷಣ ತೋಮರವನ್ನು ಬದಲಾಯಿಸಿ ಕಿಗ್ಗತ್ತಿಯನ್ನು ತೆಗೆದುಕೊಂಡು ಅವನ ಹೊಟ್ಟೆಗೆ ಚುಚ್ಚಿದ್ರೆ ಅದು
ಯೋಧ ಧರ್ಮ ಅಂತ ಕರೆಯಲ್ಪಡುವುದು. ಯಾದ ಧರ್ಮ ಆ ಕಾರಣದಿಂದಲೇ ವ್ಯಾಧ ಧರ್ಮಕ್ಕೆ ಮನಸ್ಸು ಮಾಡುವುದಕ್ಕೆ ಯಾವ ಕಾರಣಕ್ಕೂ ಇಚ್ಛಿಸದ ನಾನು ನಾವಿಬ್ಬರು ಶಲ್ಯ ಮತ್ತು ಕರ್ಣರ ಸಾರಥ್ಯದ ಜೊತೆ ಸಂಜೆಯವರೆಗೂ ಅತ್ಯಂತ ವಿಶ್ವಸನೀಯವಾದಂತಹ ಪ್ರಾಮಾಣಿಕವಾದ ಧರ್ಮಬದ್ಧವಾದ ಹೋರಾಟ ಮಾಡಿದ್ದು. ಎಂತೆಂತ ದೊಡ್ಡವರೇ ತಪ್ಪು ಮಾಡಿದ್ದಾರೆ, ನಿಕೃಷ್ಟ ಅಂತ ಹೇಳುವಂತಹ ಕರ್ಣ ಶಲ್ಯರ ಪ್ರಭಾವದಿಂದ ಬದಲಾಗಿ ಹೋಗಿ ಅವನು ಒಳ್ಳೆಯವನಾಗಿ ಹೋದ ಅಂತ ನಾನು ಹೇಳಿದ್ರು ಅಡ್ಡಿಯಿಲ್ಲ. ಆದ ಕಾರಣದಿಂದ ನೀನು ಅರಿಯ ಹೊರಸಾರು ಅಂತ ಹೇಳುವಾಗ ನಿಮಗೆ ಗೊತ್ತಿಲ್ಲ, ನೀವು ನನ್ನ ವಿರೋಧಿ ಎನ್ನುವ ಅರ್ಥದಲ್ಲೆಲ್ಲ ಅಪಮೃಕ್ಷದ ಮಾತು ಹೇಳುವುದಿಲ್ಲ. ನೀನು ಅರಿಯ ಅಂತ ಹೇಳುವಾಗ ಹೊರ ಸಾರದೇ ಇದ್ರೆ ಇದರ ಮತ್ತಷ್ಟು ಮರ್ಮಗಳನ್ನು ತಿಳಿಯುವುದಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ. ಸ್ವಲ್ಪ ನೀವು ತಲೆ ತಗ್ಗಿಸಿದ್ರೆ ಆಚೆಗೆ ಹೋದ್ರೆ ನಾನು ಹೀಗೆ ಪ್ರಯೋಗ ಮಾಡಿದ್ರೆ ಪರಿಪೂರ್ಣವಾದ ಪ್ರಾಪ್ತಿಯನ್ನು ಇದು ಕೊಟ್ಟಿತ್ತು ಅಂತ ಪ್ರಯೋಗ ಮಾಡಿದ್ರೆ ಹೇಗೆ? ನಿನ್ನ ನಿಲುವು ಅದೇ ಅಂತ ಆದ್ರೆ ಖಚಿತವಾಗಿದೆ. ಮತ್ತೆ ನಾನು ಆಡುವುದಕ್ಕೇನು ಪ್ರಯೋಗಿಸ್ತೇನೆ ನೋಡಬೇಕು. ಬಂತಲ್ಲ, ಬಂದು ಕೇಳ್ತಾ ಉಂಟು ಮರಳಿ ತೊಡು. ಹೇಗೆ? ಒಮ್ಮೆ ತೊಡು. ಹೀಗೆ ನನ್ನ ಮರಳಿ ತೊಡಬಹುದು. ಆದರೆ ನಾನು ಅದಕ್ಕೆ ಹೇಳಿಬಿಟ್ಟಿದ್ದೇನೆ, ಹಾ. ಮರುಳೆಯ ವಿಷೀಕ ನಿನ್ನಂತವನ ನಿಕೃಷ್ಟನ ಹಂಗನ್ನು ನಾನು ಪಡೆದು ನಾಳೆ ಸಾಧಾರಣವಾದಂತಹ ಒಂದು ಸರ್ಪ ಬಂದು ಸಹಾಯ ಮಾಡಿತ್ತು ಕರ್ಣನಿಗೆ ಅಂತ ಹೇಳಿದ್ರೆ, ಓ ಅರ್ಜುನನನ್ನು ಕಾಡಾಕಾಡಿಯಾದ ಬವರದಲ್ಲಿ ಕರ್ಣ ಕೊಂದನು ಅಂತ ಹೇಳುವುದಲ್ಲ, ತಕ್ಕನೆ ಹಿಂಬದಿಯಲ್ಲಿ ಬಂದು ನಾನು ಸೇರಿ ಕೊಂದದ್ದು ಅಂತ ಹೇಳಿದ್ರೆ, ನಾಳೆ ನನ್ನ ಈ ಬತ್ತಳಿಕೆಯಲ್ಲಿ ಚೇಳು ಬಂದಿತ್ತು, ನನ್ನ ಈ ಬತ್ತಳಿಕೆಯಲ್ಲಿ ಮಂಡೂಕವು ಬಂದಿತ್ತು, ಒಂದೊಂದನ್ನೇ ತೆಗೆದು ಬಿಸಾಡುವುದು ಕೆಲಸ ಆಗಿತ್ತು ಕರ್ಣನಿಗೆ. ಆದ ಕಾರಣದಿಂದ